ಯೇಸುವಿನ ನಾಮದಲ್ಲಿ ನಿಮಗೆಲ್ಲರಿಗೂ ಶುಭ ವಂದನೆಗಳು. ಈ ದಿವಸ ದೇವರ ವಾಕ್ಯ ಧ್ಯಾನಕ್ಕಾಗಿ ನಾವು ಕಳೆದ ಬಾರಿ ನಾವು ಯಾವ ವಾಕ್ಯವನ್ನು ಧ್ಯಾನಿಸಿದೆವೋ ಅದೇ ವಾಕ್ಯವನ್ನು ನಾವು ಧ್ಯಾನಿಸುವರಾಗಿದ್ದೇವೆ. ಅದರ ಮುಂದುವರೆದ ಭಾಗವಾಗಿ ನಾವು ಇವತ್ತು ದೇವರು ಹೆಚ್ಚಿನ ಗೂಢಾರ್ಥಗಳ ಮುಖಾಂತರ ನಮ್ಮನ್ನು ನಡೆಸುವನಾಗಿದ್ದಾನೆ. ಅದರಿಂದ ದೇವರ ವಾಕ್ಯ ಧ್ಯಾನಕ್ಕಾಗಿ ಮತ್ತಾಯ 25 ವಾಕ್ಯ 1ರಿಂದ 13. ಮತ್ತಾಯ 25 ವಾಕ್ಯ 1ರಿಂದ 13. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿದೆ. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳಲ್ಲಿ ಕೂಡ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧ ರಾತ್ರಿಯಲ್ಲಿ ಈಗೋ ಮದಲಿಂಗನು ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಿಮಗೂ ಸಾಲದೆ ಹೋದಿತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನು ಅರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಪ್ರೈಸ್ ದಿ ಲಾರ್ಡ್. ಯೇಸುವೆ ನಿಮಗೆ ಸ್ತೋತ್ರ. ಅಪ್ಪ ತಂದೆ ನಿಮಗೆ ಸ್ತೋತ್ರ. ಪವಿತ್ರಾತ್ಮ ದೇವರೇ ನಿಮಗೆ ಸ್ತೋತ್ರ. ಈ ವಾಕ್ಯಗಳ ಮುಖಾಂತರ ಸ್ವಾಮಿ ನಮ್ಮ ಸಂಗಡ ಮಾತಾಡ ಬಯಸುತ್ತದೆ. ನೀವಾಗಿರುವುದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ದಯಮಾಡಿ ಕರುಣೆ ತೋರು. ನಿನ್ನ ಚಿತ್ತ ಪ್ರಕಾರ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಬೇಡುವರಾಗಿದ್ದೇವೆ. ಆಮೆನ್. ನಾವು ಎಲ್ಲರೂ ಬಹಳ ಸಂತೋಷದ ಸಮಯದಲ್ಲಿದ್ದೇವೆ. ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಕ್ರಿಸ್ಮಸ್ ಹಬ್ಬ ಎಲ್ಲರಿಗೂ ನಮ್ಮ ಕ್ರೈಸ್ತರಿಗೂ, ಅದರಲ್ಲಿ ರಕ್ಷಣೆ ಹೊಂದಿದವರು ಬಹಳ ಅದ್ದೂರಿಯಿಂದ ನಾವು ಆಚರಿಸುವುದನ್ನು ನೋಡಿದ್ದೇವೆ. ಆದರೆ ಈ ಯೇಸು ಕ್ರಿಸ್ತನು ಸುಮಾರು 2020 ವರ್ಷಗಳ ಹಿಂದೆ ಈ ಭೂಲೋಕದಲ್ಲಿ ಹುಟ್ಟಿದನೆಂದು, ರಕ್ಷಕನಾಗಿ ಮನುಷ್ಯ ರೂಪವನ್ನು ತಾಳಿ ಹುಟ್ಟಿದನೆಂದು ನಾವೆಲ್ಲರೂ ಬಲ್ಲೆವು. ಅದಕ್ಕಾಗಿ ಕೆಲವು ಸೂಚನೆಗಳನ್ನು ದೇವರು ನಮಗೆ ಪ್ರವಾದಿಗಳ ಮುಖಾಂತರ ಕೊಟ್ಟಿದ್ದನ್ನು ನಾವು ಗಮನಿಸಬೇಕು. ಅದೇ ರೀತಿ ಈಗ ಕೂಡ ಕ್ರಿಸ್ತನ ಈಗ ನಾವು ಯಾವ ಕ್ರಿಸ್ತನನ್ನು ಎದುರುಗೊಳ್ಳಬೇಕು ಅದನ್ನು ಕೂಡ ನಾವು ಬಹಳ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ನಾವು ಹೇಗೆ ಕ್ರಿಸ್ತನ ಹುಟ್ಟುವುದಕ್ಕೆ ಸುಮಾರು 850 ವರ್ಷಗಳ ಹಿಂದೆ, ಸುಮಾರು 850 ವರ್ಷಗಳಾಗಬಹುದು, ಯೆಶಾಯ ಪ್ರವಾದನೆ ಮುಖಾಂತರ ದೇವರು ನಮಗೆ ಆತನ ಮುನ್ಸೂಚನೆ, ರಕ್ಷಕನು ಈ ಭೂಮಿಯಲ್ಲಿ ಹುಟ್ಟುವುದಕ್ಕೆ ಮುನ್ಸೂಚನೆಯನ್ನು ನಮಗೆ ಕೊಟ್ಟಿದ್ದರು. ಅದನ್ನು ನೋಡಿಕೊಳ್ಳೋಣ. ಯೆಶಾಯನ ಪ್ರವಾದನೆ ಪುಸ್ತಕ 7:14 ನೋಡಿ ಏನು ಹೇಳಿದಲ್ಲಿ. ಯೆಶಾಯನ ಗ್ರಂಥ, ಪ್ರವಾದಿ ಗ್ರಂಥ 7:14. ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹೆಡೆದು ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವಳು. ಪ್ರೈಸ್ ದಿ ಲಾರ್ಡ್. ನೋಡಿ, ಆವಾಗಲೇ ಯೇಸು ಕ್ರಿಸ್ತನ ಹುಟ್ಟುವುದಕ್ಕೆ ಮೊದಲೇ ಅಲ್ಲಿ ನಾವು ಪ್ರವಾದಿಯ ಮುಖಾಂತರ ದೇವರು ನಮಗೆ ಒಂದು ಕನ್ನಿಕೆಯು ಗರ್ಭಿಣಿಯಾಗಿ ಮಗುವನ್ನು ಹಿಡಿದು ಅವನಿಗೆ ಇಮ್ಯಾನುವೇಲ್ ಎಂಬ ಹೆಸರಿಡು. ಇಮ್ಯಾನುವೇಲ್ ಅಂದರೆ ಏನಂತ? ದೇವರು ನಮ್ಮ ಮಧ್ಯದಲ್ಲಿ ವಾಸಿಸುವಂತೆ. ಹೇಗೆ ನಾವು ಯೋಹನನ ಸುವಾರ್ತೆಯಲ್ಲಿ ನೋಡಿದೆ, ಆ ವಾಕ್ಯವು ದೇವರಾಗಿತ್ತು, ಅದು ನರವಾದ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ವಾಸಿಸುತ್ತದೆ. ಹಾಗೆ ಕ್ರೈಸ್ತನು ಹುಟ್ಟಿದನು. ಮತ್ತೆ ನಾವು ಬೇರೆ ಚಿಹ್ನೆಗಳನ್ನು ಕೂಡ ನೋಡ್ತೇವೆ. ಹೇಗೆ ಮೊದಲನೆಯ ಸುವಾರ್ತೆಯ ವಾಕ್ಯವು ಯಾರಿಗೆ ಸಿಕ್ಕಿತ್ತು? ಆ ಯೇಸು ಹುಟ್ಟಿದ, ರಕ್ಷಕನು ಹುಟ್ಟಿದಂತಹ ಒಂದು ಸುವಾರ್ತೆ ನಾವು ಆ ಒಂದು ಕುರುಬರಿಗೆ ದೇವರು ತಿಳಿಸಿದಂತೆ ನಾವು ನೋಡ್ತೇವೆ. ಎಲ್ಲ ಮತ್ತೆ ನಾವು ಈ 3 ಮಂದಿ
ಜೋಯಿಷರು ಅವರು ಈ ನಕ್ಷತ್ರವನ್ನು ಕಂಡರಂತೇಳಿ ಆ ಸುವಾರ್ತೆ, ಆ ಒಂದು ಸುವಾರ್ತೆ ಯೇಸು ಹುಟ್ಟಿದಂಥ ಆ ಒಂದು ಶುಭ ಆ ಒಂದು ವಾರ್ತೆಯನ್ನು ಅವರು ನಕ್ಷತ್ರ ಮುಖಾಂತರ ತಿಳಿದುಕೊಂಡದನ್ನು ನಾವು ನೋಡ್ತೀವಿ. ಹೇಗೆ ಅವರು ಯೇಸು ಎಲ್ಲ ಆ ಒಂದು ಮುನ್ಸೂಚನೆಗಳನ್ನು. ಆದರೆ ಈಗ ಯೇಸು ಸತ್ತು ಪುನರುತ್ಥಾನವಾಗಿ ಪರಲೋಕಕ್ಕೆ ಏರಿ ಹೋದ. ಅದೇ ಯೇಸು ಪುನಃ ಆ ಮೇಘಗಳ ಮೇಲೆ ಮೇಘರೂಢನಾಗಿ ನಮ್ಮನ್ನು ಎತ್ತಲ್ಪಡುವಿಕೆ ಅಂದರೆ ರ್ಯಾಪ್ಚರ್, ನಮ್ಮನ್ನು ಕರೆದೊಯ್ಯಲು ಬರುತ್ತಾನೆ. ಆದ್ದರಿಂದ ಅದರ ಬಗ್ಗೆ ಹಲವಾರು ನಾವು ಬಹಳ ಗಮನದಲ್ಲಿಟ್ಟುಕೊಳ್ಬೇಕು. ಈ ಬಗ್ಗೆ ದೇವರು ನಮ್ಮನ್ನು ಹಂತವಾಗಿ ನಮ್ಮನ್ನು ವಾಕ್ಯಗಳ ಮುಖಾಂತರ, ಸೇವಕರ ಮುಖಾಂತರ ನಮ್ಮನ್ನು ಎಚ್ಚರಿಸುವ ಹಾಗಿದೆ. ಆ ಎಚ್ಚರಿಕೆಯನ್ನು ನಾವು ಬಹಳ ಗಮನದಲ್ಲಿಟ್ಟುಕೊಳ್ಳಬೇಕು. ಈ 10 ಮಂದಿ ಬುದ್ಧಿವಂತ ಕನ್ಯೆಯರು, 10 ಮಂದಿ ಬುದ್ಧಿ ಇಲ್ಲದ ಕನ್ಯೆಯರು, ಈ ದೃಶ್ಯಾನುಕದಲ್ಲಿ ಕೂಡ ನಮಗೆ ದೇವರು ಎಚ್ಚರಿಕೆ. ನಾವು ಆ ಎಚ್ಚರಿಕೆಯನ್ನು ಮತ್ತಾಯ 23-24ನೇ ಅಧ್ಯಾಯದಲ್ಲಿ ಸುವಿಸ್ತಾರವಾಗಿ, ಬಹಳ ವಿಸ್ತಾರವಾಗಿ ನಾವು ಇದನ್ನು ನೋಡಬಹುದು. ನಾವು ಹೇಳಿದೆವು ಯಾರು ಈ ಕನ್ಯೆಯರು ಅಂತ ಹೇಳಿ ನಾವು ಕಳೆದ ಬಾರಿ ನೋಡಿದೆವು. ಪ್ರಕಟಣೆ 14:4 ಉಂಟು. ಇವರು ಯಾರನ್ನು? ಕ್ರಿಸ್ತನನ್ನು, ಅಂದರೆ ಯಜ್ಞದ ಕುರಿಯಾದನು ಎಲ್ಲಿ ಹೋದರೂ ಕೂಡ ಅವನನ್ನು ಹಿಂಬಾಲಿಸುವವರಂತೇಳಿ ನಾವು ಕಳೆದ ಬಾರಿ ಧ್ಯಾನ ಮಾಡಿದೆವು. ಹೌದು, ಆ ಕನ್ಯೆಯರು. ಇವತ್ತು ಆ ಕನ್ಯೆಯರನ್ನು ನಾವು 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು, ಈ ಕನ್ಯೆಯರನ್ನು ನಮ್ಮ ಸಭೆಗಳಿಗೆ, ನಮ್ಮ ಸೇವಕರು ಇವುಗಳಿಗೆ ಹೋಲಿಕೆ ಮಾಡಿ ನೋಡೋಣ. ಅವ್ರು ಏನ್ ಮಾಡಿದ್ರು? ಇಬ್ಬರಲ್ಲಿ ಕೂಡ ಆರತಿಗಳಿತ್ತು. ಆರತಿಗಳಲ್ಲಿ ದೀಪ ಇತ್ತು, ಸ್ವಲ್ಪ ಎಣ್ಣೆ ಕೂಡ ಇತ್ತು ಅವರಲ್ಲಿ. ಅದರ ಬಗ್ಗೆ ನಾವು ಕಳೆದ ಬಾರಿ ಕೂಡ ಧ್ಯಾನ ಮಾಡಿದೆವು. ಆರತಿಗಳು ಆರತಿಗಳು ಏನ್ ಮಾಡ್ತಾರೆ? ಬೆಳಕನ್ನು ಪ್ರಸರಿಸುವಂಥದ್ದು. ಇವತ್ತು ಆ ಬುದ್ಧಿಯಿಲ್ಲದ ಸಭೆಗಳು ನಾವು ನೋಡ್ತೀವಿ. ಬುದ್ಧಿ ಇಲ್ಲದ ಸಭೆಗಳು ಅಂದರೆ ಏನು? ಬಾಯಿಯ ತಮ್ಮ ಆ ಒಂದು ಸಾಕ್ಷಿಯನ್ನು ನಾವು ನೋಡುವವರಾಗಿದ್ದೀವಿ. ಬಾಯಿಯ ಸಾಕ್ಷಿ ಅಂದರೆ ಸಭೆಯಲ್ಲಿ ಬಹಳ ಹಾಡು ಅನ್ನುವಂಥದ್ದು, ಸಭೆಯಲ್ಲಿ ಒಂದು ಪ್ರವಾದನೆಗಳು ಹೇಳುವಂಥದ್ದು, ಇದನ್ನೆಲ್ಲ ನಾವು ನೋಡ್ತೇವೆ. ಎಲ್ಲವನ್ನು ನಾವು ಬಾಹ್ಯವಾಗಿ, ಅಂದರೆ ಆ ಒಂದು ಸಭೆಯ ಅನನ್ಯತೆಯಲ್ಲಿ ಮಾತ್ರ ಈ ಎಣ್ಣೆ ಉರಿಯುವುದನ್ನು ನಾವು, ಈ ದೀಪ ಉರಿಯುವುದನ್ನು ನಾವು ಅಲ್ಲಿ ನೋಡ್ತಾ ಇದ್ದೇವೆ. ಆದರೆ ಅವರ ಆ ಪ್ರೈವೇಟ್, ಆ ಸಭೆ ಬಿಟ್ಟು ಹೋದ ಮೇಲೆ ಆ ಸಭೆಯ ಗತಿಯನ್ನು ಸಭಾಪಾಲಕರು ಹೇಗೆ ಅವರ ಪ್ರೈವೇಟ್ ಲೈಫ್, ಅಂದರೆ ಅವರ ಆ ಒಂದು ಖಾಸಗಿ ಜೀವಿತವು ಹೇಗಿದೆ ಅದನ್ನು ಅವರು ಅವಲೋಕನ ಮಾಡಬೇಕು. ಅದೇ ವಿಧವಾಗಿ ನಾವು ಬುದ್ಧಿವಂತರ ಕನ್ಯೆಗಳು ಅವರಲ್ಲಿ ಏನು ಹೇಳುತ್ತಾರೆ? ಪಾತ್ರೆಗಳಲ್ಲಿ ಎಣ್ಣೆ ತಗೊಂಡರು ಅಂತೇಳಿ ನಾವು ಅಲ್ಲಿ ನೋಡ್ತೇವೆ. ಆ ಪಾತ್ರೆಗಳಲ್ಲಿ ಎಣ್ಣೆ ಅಂದರೆ ಕ್ರಿಸ್ತನ ಆ ಪವಿತ್ರಾತ್ಮನ ಆ ಒಂದು ದಾನ. ಅವರು ಪವಿತ್ರಾತ್ಮನ ಮುದ್ರೆ ಎಲ್ಲರಿಗೂ ಇತ್ತು, ಆದರೆ ಪವಿತ್ರಾತ್ಮನ ದಾನವನ್ನು ಅವರು ಹೊಂದಿದವರು. ಯಾವಾಗಲೂ ಪವಿತ್ರಾತ್ಮನ ಆ ಒಂದು ತಿಳುವಳಿಕೆಯಲ್ಲಿ, ಪವಿತ್ರಾತ್ಮನ ಅನನ್ಯತೆಯಲ್ಲಿ ಅವರು ನಡೆದು ಅವರು ಏನು ಮಾಡಿದರು? ಆ ಎಣ್ಣೆಯನ್ನು ಏನು ಮಾಡಿದರು? ದಿನ ಅವರು ಶೇಖರಣೆ ಮಾಡಿ ಇದ್ದವರು ಅಂತ ಹೇಳಿ ನಾವು ನೋಡ್ತೀವಿ. ಆ ಪಾತ್ರೆಯಲ್ಲಿ ಯಾವಾಗ ನೋಡಿದರೂ ಕೂಡ ಅದು ಅವರಲ್ಲಿ ಅವರ ಕ್ರಿಸ್ತಿಯ ಆ ಜೀವಿತ, ಆ ಸಭೆಯ ಆ ಕ್ರಿಸ್ತಿಯ ಆ ಒಂದು ಫಲಗಳು ಅವರಲ್ಲಿ ಇದ್ದುದನ್ನು ನಾವು ಧ್ಯಾನ ಮಾಡಿದ್ದೇವೆ. ಇಲ್ಲಿ ಏನು ಹೇಳಿದ್ರೆ, ಮತ್ತೆ ನಾವು ನೋಡಿದೆವು ಮೊದಲಿಂದ ಬರುವುದಕ್ಕೆ ತಡ ಮಾಡೋದು ಅಂತೇಳಿ. ನಾವು ಇದನ್ನು ಕಳೆದ ಬಾರಿ ಧ್ಯಾನ ಮಾಡಿದ್ದೇವೆ. 2 ಪೇತ್ರ 3ರಲ್ಲಿ ಮೊದಲಿಂದಲೇ ಯಾವಾಗಲೂ ಯೇಸು ಕ್ರಿಸ್ತನು ತಡ ಮಾಡುವವನಲ್ಲ, ಆದರೆ ಯಾರು ಕೂಡ ನಾಶವಾಗಬಾರದೆಂದು ಅವರ ವಿಷಯದಲ್ಲಿ ದೀರ್ಘ ಶಾಂತನಾಗಿದ್ದಾನೆ. ಆ ದೀರ್ಘ ಶಾಂತತೆಯನ್ನು ನಾವು ಧ್ಯಾನ ಮಾಡುತ್ತಿದ್ದರೆ, ಆ ದೀರ್ಘ ಶಾಂತತೆ ಆ ಒಂದು ಬಹಳ ಅದು ಯೇಸುವಿನ ಕೃಪೆ ಹಾಗೂ ಕರುಣೆಯಿಂದ. ಯಾಕೆಂದರೆ ನಾವು ಹೇಳಿದೆವು, ಒಂದು ದಿವಸ ಯೇಸು ಕ್ರಿಸ್ತನು ಇಲ್ಲ, ನಮ್ಮ ಮಕ್ಕಳು ನಾಳೆ ನನ್ನಲ್ಲಿ ರಕ್ಷಣೆಯನ್ನು ನನ್ನ ಬಳಿಗೆ ಬರುವಂತೆ ಯೋಚಿಸುವರಲ್ಲಿ ನಾವು ಹೇಳಿದೆವು. 1000 ವರ್ಷಗಳು ಆ ಕಳೆದ ಘಟನೆ ನಾವು ನೋಡಿದೆವು. 1000 ವರ್ಷ ಒಂದು ದಿವಸದಾಗಿ, ಒಂದು ದಿವಸ 1000 ವರ್ಷದಾಗಿ. ಇಲ್ಲಿ ಏನಾಯಿತು? ಅರ್ಧ ರಾತ್ರಿ ನೋಡಿ, ಈಗ ಅರ್ಧ ರಾತ್ರಿ ಸಮೀಪವಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ಮತ್ತಾಯ 24ರಲ್ಲಿ ಹೇಗೆ ಅರ್ಧ ರಾತ್ರಿ ಹೇಗೆ ಬರ್ತದೆ? ಮತ್ತಾಯ 24ರಲ್ಲಿ ಅದನ್ನೇ ಅಧರ್ಮವು ಹೆಚ್ಚಾಗುವುದಂತೇಳಿ ಉಂಟು. ಮತ್ತಾಯ 24:12ರಲ್ಲಿ ಇದರಲ್ಲಿ ಅಧರ್ಮವು ಹೆಚ್ಚಾಗಿರುವುದರಿಂದ ಬಹುಜನರ ಪ್ರೀತಿಯು ತಣ್ಣಗಾಗುವುದು. ನೋಡಿ, ಇವತ್ತು ಈ ಪ್ರಪಂಚ ನೋಡಿದ್ರೆ ಹಲವಾರು ಗುರುತುಗಳನ್ನು ಈ ಕ್ರಿಸ್ತನ ಬರೋಣದ, ಇವತ್ತು ನಾವು ಕ್ರಿಸ್ತನ ಬರೋಣಕ್ಕೆ ಸಿದ್ಧರಾಗಿರುವ ಎಲ್ಲ ಗುರುತುಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿಕೊಳ್ಳಬೇಕು. ಇಲ್ಲಿ ಪ್ರೀತಿಯು ತಣ್ಣಗಾಗುವುದು.
ಅಧರ್ಮವು ಹೆಚ್ಚಾಗಿರುತ್ತದೆ. ನಾವು ಇವತ್ತು ಹೊರಗಿನ ಪ್ರಪಂಚವನ್ನು ನೋಡಿದ್ರೆ ಏನು ಇವತ್ತು ಅಧರ್ಮವು ಎಲ್ಲಿ ನೋಡಿದರೂ ಕೂಡ ಜನರ ಆ ಪ್ರೀತಿ, ಅದನ್ನು ಎಲ್ಲಿ ನೋಡಿದ ದ್ವೇಷ, ಹೊಟ್ಟೆ ಕಿಚ್ಚು, ಜಗಳ, ಯುದ್ಧಗಳಾಗುವಂಥದ್ದು, ರೋಗ ರುಜಿನಗಳಾಗುವಂಥದ್ದು, ಇದೆಲ್ಲವನ್ನು ಮುನ್ಸೂಚನೆಯನ್ನು ನಾವು ಅಲ್ಲಿ ಕಾಣ್ತಾ ಇದ್ದೀವಿ. ಜನರ ಆ ಪ್ರೀತಿಯು ತಣ್ಣಗಾಗಿ ಹೋಗಿದೆ. ಇವತ್ತು ಕನಿಕರ ಅಂತೇನಿಲ್ಲ. ನಾವು ನೋಡಿದ್ರೆ ಇವತ್ತು ಎಷ್ಟೋ ಜನರು ಹಸಿವೆಯಿಂದ ಊಟ ಸರಿಯಾಗಿ 2 ಹೊತ್ತು ಆಹಾರದ ಹಸಿವಿಂದ. ಆದರೆ ಅದೇ ರೀತಿ ಇನ್ನೊಂದು ಬದಿಯಲ್ಲಿ ನಾವು ನೋಡಿದರೆ ಜನರು ಐಷಾರಾಮಿಯಲ್ಲಿ ತಮ್ಮ ಆ ಒಂದು ಜೀವಿಸ ಮಾತ್ರವಲ್ಲ, ಇದರ ಸಂಪತ್ತನ್ನು ಐಷಾರಾಮಿ ಜೀವನಕ್ಕೆ ನಾವು ಖರ್ಚು ಮಾಡುವುದನ್ನು ಕೂಡ ನಾವು ನೋಡಿದ್ದೇವೆ. ಇದು ಯಾವುದರ ಸಂಕೇತ? ಅವರಲ್ಲಿ ಬಡ ಜನರ ಬಗ್ಗೆ ಪ್ರೀತಿ, ಕಾಳಜಿ ಅನ್ನೋದು ಇಲ್ವೇ ಇಲ್ಲ. ಅದೇ ರೀತಿ ಏನು ಮಾಡ್ತಾರೆ, ನಾವು ಇದು ಮುಂದೆ ಏನು ಹೋಗ್ತಿದ್ದಾರೆ, ಅವರನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು ಅಂತ ಹೇಳಿ. ಅಂದರೆ ಇದು ಏನು ಸೂಚಿಸಿ ನಾವು ಕಳೆದ ಬಾರಿ ನೋಡಿದ್ದೀವಿ. ಇದು ಈ ಉಜ್ಜೀವನ, ಹೊಸ ಉಜ್ಜೀವನ, ಒಂದು ಯೇಸು ಕ್ರಿಸ್ತನ ಬರುವುದಕ್ಕೆ ಮುಂಚೆ ಹೊಸ ಉಜ್ಜೀವನದ ಸಂಕೇತವನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಹಲವಾರು ಅದರಲ್ಲಿ 2 ರೀತಿಯ ಉಜ್ಜೀವನಗಳಿವೆ. ಒಂದು ಬುದ್ಧಿವಂತರ ಉಜ್ಜೀವನ ಮತ್ತು ಬುದ್ಧಿ ಇಲ್ಲದವರ ಉಜ್ಜೀವನ ನಾವು ಹೋಲಿಕೆ ಮಾಡಬಹುದು. ಏನು ಮಾಡ್ತಾ ಇದ್ದಾರೆ? ಅಲ್ಲಿ ಏನಾಯಿತು, ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ? ಆರತಿಗಳನ್ನು ನೆಟ್ಟಗೆ ಮಾಡುವಂಥದ್ದನ್ನು ನೋಡ್ತೇವೆ. ಅಂದರೆ ಪುನರ್ ಉಜ್ಜೀವನದ ಆ ಒಂದು ಬುದ್ಧಿ ಇಲ್ಲದವರು ಕೂಡ ಬುದ್ಧಿ ಇದ್ದವರು ಪುನರುಜ್ಜೀವನಕ್ಕೆ ಸಿದ್ಧರಾಗುವಂಥದ್ದು. ಅವರಲ್ಲಿ ಬುದ್ಧಿ ಇಲ್ಲದವರ ಎಣ್ಣೆ ಇಲ್ಲದ ಕಾರಣ ಅವರಲ್ಲಿ ಆ ಪವಿತ್ರಾತ್ಮನ ಫಲಗಳ ಆ ಪವಿತ್ರಾತ್ಮನ ನಾವು ಇದು ಅನೋನ್ಯತೆ, ಅವರ ಪವಿತ್ರಾತ್ಮನ ಗುಣಲಕ್ಷಣಗಳು ಅವರಿಲ್ಲದ ಕಾರಣ ಏನು ಮಾಡ್ತಾರೆ? ಅವರದ್ದು ಉಜ್ಜೀವನ ಸ್ವಲ್ಪ ಮಟ್ಟಿಗೆ ಮಾತ್ರ ಅಲ್ಲಿ ನಾವು ಕಾಣುವಂಥದ್ದು. ಅಂದರೆ ಅದು ಎಣ್ಣೆ ಮುಗಿದು ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ನಾವು ಅಲ್ಲಿ ನೋಡ್ತೇವೆ. ನಿಜವಾದ ಉಜ್ಜೀವನ ಹಾಗೂ ಸುಳ್ಳುಗಳಿಂದ ಕೂಡಿದ ಉಜ್ಜೀವನ, ಫಾಲ್ಸ್ ರಿವೈವಲ್ ಅಂತೇಳಿ ನಾವು ಹೇಳಬಹುದು. ಈ ಫಾಲ್ಸ್ ರಿವೈವಲ್ ಅಂದರೆ ನಾವು ಏನು ಮಾಡ್ತೇವೆ, ಇವತ್ತು ನಾವು ನೋಡಿದರೆ ಸುಳ್ಳು ಬೋಧಕರ ವಿಷಯದಲ್ಲಿ ನಾವು ಯೇಸು ನಮ್ಮನ್ನು ಹಲವಾರು ಬಾರಿ ಎಚ್ಚರಿಕೆಯನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು. ನಾವೇನು ಮಾಡ್ತೇವೆ, ಕೊನೆಯ ದಿವಸಗಳಲ್ಲಿ, ಅಂದರೆ ನಾವೀಗ ಕೊನೆಯ ದಿವಸಗಳಲ್ಲಿ ಇದ್ದೇವೆ ಅಂತ ಹೇಳಿ ನಾವು ಹೇಗೆ ಅದನ್ನು ತಿಳಿದುಕೊಳ್ಳುವುದು? ಅದಕ್ಕೆ ಮತ್ತಾಯ 24ನೇ ಅಧ್ಯಾಯದಲ್ಲಿ ಸವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಏನು ಹೇಳ್ತದೆ ಅಂತ ಹೇಳಿದರೆ ನೋಡಿ, 24:4 ಹೇಳ್ತಾರೆ, ನಿಮ್ಮನ್ನು ಮೋಸಗೊಳಿಸರು ನೋಡಿಕೊಳ್ಳಿರಿ. ಅಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ಬೋಧನೆ ಮಾಡುವವರು ಅಂತ ಹೇಳಿ. ಇವತ್ತು ನಾವು ಸುಳ್ಳು ಉಜ್ಜೀವನ ಅಂದರೆ ಈ ಸುಳ್ಳು ಬೋಧಕರ ಬಗ್ಗೆ ನಮಗೆ ಯೇಸು ಎಚ್ಚರಿಸಲು ಕೂಡ ಈ ಸುಳ್ಳು ಬೋಧನೆ ಬಗ್ಗೆ ಇವತ್ತು ಎಚ್ಚರಿಕೆ ಕೊಡುವವರು ಕೂಡ ಆಗಿದ್ದಾರೆ. ಇದನ್ನು ನೋಡಿ ನಾವೇನ್ ಮಾಡ್ತೀವಿ, ಇಲ್ಲಿ 24:24 ನಾವು ನೋಡೋದಿದ್ರೆ ನೋಡಿ, ಅಲ್ಲಿ ಏನು ಹೇಳ್ತದೆ, ಸುಳ್ಳು ಕ್ರಿಸ್ತರು ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸೋದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು ಅಂತೇಳಿ ಉಂಟು. ನೋಡಿ ಇಲ್ಲಿ ಅದಲ್ಲದೆ ಏನುಂಟು, ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದು. ನೋಡಿ ಇವತ್ತು ನಾವು ತುಂಬಾ ಸಭೆಗಳಲ್ಲಿ ನಾವು ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೋಡೋದು. ಅದು ಹೇಳಿದ ಕೂಡ ನಾವು ಸ್ಥಾಪನೆ ಅಂತೇಳಿ ನಾವು ಯೋಚನೆ ಮಾಡಿ, ಏನು ದೊಡ್ಡ ಸೇವಕರು ಹೊಗಳಿಕೊಳ್ಳುವಂಥದ್ದು, ಏನು ಸಭೆ ಅಂತೇಳಿ ಹೊಗಳಿಕೊಳ್ಳೋದು. ಆದರೆ ಅವರಲ್ಲಿ ಏನುಂಟು, ಆ ಬಾಯಿಯ ಟೆಸ್ಟಿಮನಿ, ಆ ಹೊರಗಿನ ಆ ಒಂದು ಸಾಕ್ಷಿ ಮಾತ್ರವನ್ನು ಅದನ್ನು ನೋಡುವವರಾಗಿದ್ದೇವೆ. ನಾವು ಏನು ಮಾಡ್ತೀವಿ, ಇದು ಸುಳ್ಳು ಬೋಧಕರು ಕೂಡ ಇದರ ಬಗ್ಗೆ, ಈ ಸುಳ್ಳು ಬೋಧನೆ ಬಗ್ಗೆ ಎಚ್ಚರಿಕೆ ಕೊಡುವವರಾಗಿದೆ. ಅಷ್ಟೊಂದು ಮೋಸಕರವಾದ ಸಂಗತಿಗಳನ್ನು ನಾವು ಇವತ್ತು ನೋಡುವವರಾಗಿದೆ. ಅಲ್ಲಿ ಏನುಂಟು, ಅಲ್ಲಿ ನಾವು ಯೇಸು ನಮ್ಮನ್ನು ಬೇರೆ ಬೇರೆ ದೃಷ್ಟಾಂತಗಳು, ಅಂದರೆ ಈ ಯೇಸು ನಮ್ಮನ್ನು ಸಾಮ್ಯಗಳ ಮುಖಾಂತರ ನಮ್ಮನ್ನು ಎಚ್ಚರಿಸುವುದುಂಟು. ನೋಡಿ ಅಲ್ಲಿ ಏನು ಹೇಳ್ತಿದೆ, 24:32 ಏನು ಹೇಳಿದೆ, ಅಂಜೂರದ ಮರದ ದೃಷ್ಟಾಂತದಿಂದ ಬುದ್ಧಿ ಕಲಿತುಕೊಳ್ಳಿರಿ ಅಂತೇಳಿ ಉಂಟು. ಅಂಜೂರದ ಮರದ ಆ ಬುದ್ಧಿ ಅಂದರೆ ಆ ಸಭೆಗಳು ಫಲತ್ತಾಗಿ ನಮಗೆ ಏನು ಕಾಣುವಂಥದ್ದು. ನೋಡಿ ಅದು ಆ ಈ ಸೀಸನ್ ಬಂದಿದ್ದಂತೆ ಹೇಳಿ ನಮಗೆ ಗೊತ್ತಾಗುವಂಥದ್ದು ನಾವು ನೋಡ್ತೇವೆ. ಆ ಒಂದು ಬೇಸಿಗೆ ಬೆಲೆ ಬಿಡುವಾಗ ಬೇಸಿಗೆ ಹತ್ತಿರ, ಅಂದರೆ ಈ ಕ್ರಿಸ್ತನ ಬರೋಣಕ್ಕೆ ಅದನ್ನು ಹೋಲಿಕೆ ಆಗಿದೆ. ಇಂಥ ಸಮಸ್ಯೆಗಳು, ಇಂಥ ಘಟನೆಗಳು ನಡೆಯಬೇಕು. ಸುಳ್ಳು ಬೋಧಕರ ಬಗ್ಗೆ ನೋಡಿ ಅಲ್ಲಿ ಏನು ಹೇಳುವುದು, ಅಲ್ಲಿ ಮತ್ತೆ ಏನುಂಟು, ನಾವು ಮುಂದೆ ಅಲ್ಲಿ ನಾವು 25ರಲ್ಲಿ ನಾವು ಮುಂದೆ ಓದುವುದಾದರೆ, ನೀವು ಮಾರುವವರ ನೋಡಿ
ಆ ಬುದ್ಧಿವಂತ ನಿಮಗೆ ಕೊಟ್ಟರೆ ನಿಮಗೂ ಕೂಡ ಸಾಲದೆ ಹೋಗಿದ್ದು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂತಾರೆ. ಈ ಮಾರಿಕೊಳ್ಳುವವರ ಬಗ್ಗೆ ಕೂಡ ದೇವರ ಆ ವಾಕ್ಯದಲ್ಲಿ ಇದರಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡುವವರಾಗಿದ್ದೇವೆ. ನಾವು ಅಪೊಸ್ತಲರ ಕೃತ್ಯ ಅಧ್ಯಾಯ 8, ಅಪೊಸ್ತಲರ ಕೃತ್ಯ ಅಧ್ಯಾಯ 8ರಲ್ಲಿ ನಾವು ಆ ಒಂದು ಮಾರುವವರ ಬಗ್ಗೆ ಒಂದು ಎಕ್ಸಾಂಪಲ್ ಅನ್ನು ನೋಡೋಣ, ಉದಾಹರಣೆಯನ್ನು ನಾವು ನೋಡೋಣ. ಅಪೊಸ್ತಲರ ಕೃತ್ಯ 8:9 ಸ್ವಲ್ಪ ಓದೋಣ. ಅಲ್ಲಿ ಎಲ್ಲ ಇದೆ. ಅಲ್ಲಿ ಏನು ಹೇಳ್ತದೆ, ಈ ರಿವೈವಲ್ ಅಂದರೆ ಈ ಒಂದು ಉಜ್ಜೀವನ, ಆ ಸಮಾರ್ಯ ಪಟ್ಟಣದಲ್ಲಿ ನಡೆದ ಒಂದು ಉಜ್ಜೀವನದ ದೃಷ್ಟಾಂತವನ್ನು ನಾವಿಲ್ಲಿ ನೋಡುವವರಾಗಿದ್ದೇವೆ. ಆದರೆ ಕೆಲವು ಕಾಲದಿಂದ ಆ ಪಟ್ಟಣದಲ್ಲಿದ್ದ ಸೀಮೋನ್ ಎಂಬ ಒಬ್ಬ ಮನುಷ್ಯನು ತಾನು ಏನೋ ಎಂಬ ಮಹಾತ್ಮನೆಂದು ಹೇಳಿಕೊಂಡು ಮಂತ್ರತಂತ್ರಗಳನ್ನು ನಡೆಸಿ ಸಮಾರ್ಯದ ಜನರಲ್ಲಿ ಬೆರಗನ್ನು ಹುಟ್ಟಿಸುತ್ತಿದ್ದನು. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ಪರ್ಯಂತ ಎಲ್ಲರೂ ಇವನು ಮಹಾಶಕ್ತಿ ಎನಿಸಿಕೊಂಡಿರುವ ದೇವರ ಶಕ್ತಿಯೇ ಎಂದು ಹೇಳುತ್ತಾ ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಬಹುಕಾಲದಿಂದಲೂ ಅವನ ಮಂತ್ರತಂತ್ರಗಳನ್ನು ನಡೆಸಿ ಜನರಲ್ಲಿ ಬೆರಗನ್ನು ಹುಟ್ಟಿಸಿದ ಕಾರಣ ಅವರು ಅವನಿಗೆ ಲಕ್ಷ್ಯ ಕೊಡುತ್ತಿದ್ದರು. ಆದರೆ ಫಿಲಿಪ್ಪನು ದೇವರ ರಾಜ್ಯದ ವಿಷಯದಲ್ಲಿಯೂ ಯೇಸು ಕ್ರಿಸ್ತನ ಹೆಸರಿನ ವಿಷಯದಲ್ಲಿಯೂ ಶುಭವರ್ತಮಾನವನ್ನು ಸಾರಲು ಗಂಡಸರು ಹೆಂಗಸರು ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆಗ ಸಿಮೋನನು ಕೂಡ ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಫಿಲಿಪ್ಪನ ಸಂಗಡ ಯಾವಾಗಲೂ ಇದ್ದು ಸೂಚಕ ಕಾರ್ಯಗಳನ್ನು ಕಾರ್ಯಗಳನ್ನು ಉಂಟಾಗುವಂತೆ ನೋಡಿ ಬೆರಗಾಗುವುದು. ನೋಡಿ ಅಲ್ಲಿ ಏನುಂಟು, ಆ ಸಿಮೋನ ದೊಡ್ಡ ಆ ಸುಳ್ಳು ಬೋಧಕನ ಅಂತೇಳಿ ನಾವು ಅವನಿಗೆ ಹೋಲಿಕೆ ಮಾಡ್ಬೋದು. ಅವನು ಏನ್ ಮಾಡಿದ, ದೀಕ್ಷಾ ಸ್ನಾನ ತಗೊಂಡವನು, ಆತ್ಮಿಕ ಮುದ್ರೆಯನ್ನು ಹೊಂದಿದವನು. ಮಾತ್ರ ಫಿಲಿಪ್ಪನ ಸಂಗಡ ಯಾವಾಗಲೂ ಆ ಅಪೊಸ್ತಲನಾದ ಫಿಲಿಪ್ಪನು ಆ ಸಮಾರ್ಯ ಪಟ್ಟಣದಲ್ಲಿ ಹಾಗೂ ಏಷ್ಯಾ ಪ್ರಾಂತ್ಯಗಳಲ್ಲಿ ಸುವಾರ್ತೆನ ಅವನ ಸಂಗಡ ಇದ್ದ. ಯಾವಾಗಲೂ ನೋಡಿ ಅವರು ಆ ಒಂದು ಮಾಡುವಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳನ್ನೆಲ್ಲವನ್ನು ಅವನು ನೋಡಿದವ. ಅಲ್ಲಿ ನಾವು ಮುಂದೆ ಏನು ಓದ್ತಾ ಇದ್ದೇವೆ, ಅಲ್ಲಿ ಯಾವಾಗ ಅಪೊಸ್ತಲರಲ್ಲಿ ನಾವು 17ರಲ್ಲಿ ನೋಡಿದ್ದಾರೆ, ಅಪೊಸ್ತಲರು ಅವರ ಮೇಲೆ ಕೈಗಳಿಡಲು ಪವಿತ್ರಾತ್ಮನ ವರವನ್ನು ಹೊಂದಿದ್ದಾರೆ ಅಂತ ಹೇಳಿ ನಾವು ಓದ್ತೇವೆ. ಅಂದ್ರೆ ಅಪೊಸ್ತಲರು ಈ ಕೈ ಇಟ್ಟು ಪವಿತ್ರಾತ್ಮ ಪ್ರಾರ್ಥನೆ ಮಾಡಿ, ಇದು ದೇವರ ವಾಕ್ಯದ ಪ್ರಕಾರ ತಪ್ಪಲ್ಲ. ಆದರೆ ಹೇಗೆ ಈ ಸುಳ್ಳು ಬೋಧಕರು ಅವುಗಳನ್ನು ಏನ್ ಮಾಡ್ತಾರೆ, ತಮ್ಮ ಅನುಕೂಲಕ್ಕೋಸ್ಕರ ಇವತ್ತು ಏನ್ ಮಾಡುವವರಾಗಿದ್ದಾರೆ, ಜನರನ್ನು ಮೋಸಗೊಳಿಸಿ ಜನರನ್ನು ವಶಪಡಿಸಿಕೊಂಡು ಸುಳ್ಳು ಬೋಧನೆಗಳಲ್ಲಿ ನಡೆಸುವವರಾಗಿದ್ದಾರೆ ನಾವಿಲ್ಲಿ ನೋಡಬಹುದು. ಅಲ್ಲಿ ಏನ್ ಮಾಡ್ತಾರೆ, ಆಗ ಅವನು ಏನ್ ಮಾಡ್ತಾನೆ, ಸೀಮೋನನ್ನು ಕೂಡಲೇ ಇದು ಒಂದು ಕ್ರಯಕ್ಕೆ ತಗೊಳ್ಳುವಂತಹ ಒಂದು ಆ ವರ ಎಂದು ಯೋಚಿಸಿ ಅಲ್ಲಿ ಏನ್ ಹೇಳ್ತಾನೆ, ಅಪೊಸ್ತಲರ ಮೂಲಕ ಪವಿತ್ರಾತ್ಮನ ವರವಾಗುವುದ ದಾನವನ್ನು ಸೀಮೋನನ್ನು ನೋಡಿ ಹಣವನ್ನು ತಂದು ಅವರ ಮುಂದಿಟ್ಟು, ನಾನು ಯಾರ ಮೇಲೆ ಕೈಗಳನ್ನು ಇಡುತ್ತೇನೋ ಅವರು ಪವಿತ್ರಾತ್ಮನ ವರವನ್ನು ಹೊಂದುವಂತೆ ಅಧಿಕಾರವನ್ನು ನನಗೆ ಕೊಡಿರಿ ಅಂತ ಹೇಳಿ ನಾವಲ್ಲಿ ನೋಡ್ತೀವಿ. ಹಣಕ್ಕೆ ಅವನ ಒಂದು ಅಧಿಕಾರವನ್ನು ಇವತ್ತು ನಾವೇನು ನೋಡ್ತೀವಿ, ಹಲವಾರು ಸಭೆಗಳಲ್ಲಿ ಏನು ನೋಡ್ತೀವಿ ಇವತ್ತು, ಏನು ಅದ್ಭುತ ಕಾರ್ಯಗಳು, ಏನು ಟೆಸ್ಟ್ ಮನಿಗಳು. ತುಂಬಾ ಮಂದಿ ಆ ಸಹಸೇವಕರನ್ನು ಅವರ ಹಣದಲ್ಲಿ ಕೂಡಿ ಬಂದರು. ಆ ಒಂದು ನಾವು ನೋಡ್ತೇವೆ, ಆ ಒಂದು ಕ್ಯಾಂಪ್ಗಳನ್ನು ಮಾಡುವಂಥದ್ದು, ಅನ್ಯ ಭಾಷೆಯನ್ನು ಕಲಿಯಲು ಅದಕ್ಕೆ ಒಂದು ಟ್ರೈನಿಂಗ್, ಅಂದರೆ ಒಂದು ತರಬೇತಿ ಅಂತೇಳಿ, ಅದು ಪವಿತ್ರಾತ್ಮನ ವರ ಅಂತೇಳಿ ಅವರು ಮಾನದಂಡ ಮಾಡಿಕೊಂಡಿರುವುದಿಲ್ಲ. ಅದಕ್ಕಾಗಿ ಟ್ರೈನ್, ಉಪವಾಸ ಪ್ರಾರ್ಥನೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ, ನಿಮ್ಮನ್ನು ಅದು ಕಲಿಸ್ತೇವೆ, ಪವಿತ್ರಾತ್ಮನ ನಡೆಸುವನಾಗಿದ್ದಾನಂತ ಹೇಳಿ ನಾನಾದ ಅನ್ಯ ಭಾಷೆಗಳನ್ನು ಮೋಸಗೊಳಿಸುವಂಥದ್ದು. ಅಲ್ಲಿ ಮೋಸಗೊಳಿಸುವ ಸಾಮಾನ್ಯ ಮೋಸ ಅಲ್ಲ. ನಾವಲ್ಲಿ ಏನು ನೋಡಬೇಕಾಗಿದೆ, ಬಹಳವಾದ ಮತ್ತಾಯ 24ರಲ್ಲಿ ಏನು ನೋಡಬೇಕಾಗಿದೆ, ನಾವಲ್ಲಿ ಏನು ನೋಡ್ತೇವೆ ನೋಡಿ, ಅಲ್ಲಿ ಏನು ನೋಡ್ತೇವೆ, ಸಾಧ್ಯವಾದರೆ ದೊಡ್ಡ ದೊಡ್ಡ ಅದ್ಭುತ ಕಾರ್ಯ ಸೂಚನೆಗಳನ್ನು ನಡೀತದೆ. ಹಾಗಂತ ಹೇಳುವಾಗ ನಾವು ಏನು ಮಾಡ್ತೀವಿ, ಇವತ್ತು ನಾವು ದೊಡ್ಡ ದೊಡ್ಡ ಸೇವಕರ ಪ್ರಸಂಗ ಕೇಳ್ತೇವೆ. ಇವತ್ತು ನಿಮ್ಮ ಈ ಮಾಧ್ಯಮಗಳಲ್ಲಿ, ಟಿವಿಗಳಲ್ಲಿ, ಏನು ಪ್ರಸಂಗ ಸರ್, ಏನು ಬ್ರದರ್, ಏನು ಸಹವಾಸ, ಏನು ಒಂದು ಪ್ರಸಂಗ, ಅದು ಏನು ಒಂದು ಇದು, ಆ ಪ್ರಸಂಗವನ್ನು ನಾವು ಕೇಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಆ ಪ್ರಸಂಗದ ಪ್ರಕಾರ ನಾವು ನಡೆಯುವವರಾಗುವುದಿಲ್ಲ. ಆ ಒಂದು ದೇವರ ವಾಕ್ಯ ಅನ್ಬೋದು, ಇದೆಲ್ಲ ಸುಳ್ಳು ಬೋಧಕರ ಆ ಒಂದು ಲಕ್ಷಣ ನಾವು ನೋಡ್ತೀವಿ. ಆದರೆ ನಾವು ಇಲ್ಲಿ ಅದು ಕೇಳುವವರಾಗಬಾರದು. ದೇವರ ವಾಕ್ಯ ನಾವು ಏನು ಮಾಡಬೇಕು, ಆ ವಾಕ್ಯ ಪ್ರಕಾರ ನಡೆಯುವವರಾಗಬೇಕು ಅಂತ ಹೇಳಿ ದೇವರ ವಾಕ್ಯ. ಆದ್ದರಿಂದ ಇವತ್ತು ಏನು ಮಾಡ್ತೀವಿ, ಏನು ರಿವೈವಲ್ ಆಗ್ತಾ ಇದೆ, ಎಲ್ಲಿ ನೋಡಿದ ರಿವೈವಲ್, ಅಲ್ಲೂ ರಿವೈವಲ್. ಇದು ಜನರನ್ನು ಏನು ಮಾಡ್ತಾರೆ, ನಿಜವಾದ ಆ ಒಂದು ಪವಿತ್ರಾತ್ಮನ ಅನನ್ಯತೆ ಭರಿತವಾದ ಆ ಒಂದು ಅನನ್ಯತೆಯಲ್ಲಿ
ನಡೆಯದಂಥ ರಿವೈವಲ್, ಬಾಯಿಯ ತೋರ್ಪಡಿಕೆಗೋಸ್ಕರವೇ ಈ ಉಜ್ಜೀವನಗಳನ್ನು ನಡೆಸುವವರಾಗಿದ್ದಾರೆ. ಈ ಬೇಕಾದರೆ ಎಲ್ಲವನ್ನು ದೇವರ ವಾಕ್ಯದ ಪ್ರಕಾರ ಎಲ್ಲವನ್ನು ಬೋಧಿಸುವವರಾಗಿದ್ದಾರೆ. ಮೊದಲಿಂಗನು ಬರುತ್ತಾನೆ, ತಡ ಮಾಡಬೇಡಿ. ಅವರು ಕೂಡ ಸುಳ್ಳು ಬೋಧಕರು ಕೂಡ ಇವುಗಳನ್ನು ಎಚ್ಚರಿಕೆಯನ್ನು ಕೊಡುವವರಾಗಿದ್ದಾರೆ. ಆದರೆ ಏನು ಇರುತ್ತದೆ, ನಾವು ಏನು ನೋಡ್ತೇವೆ ಅಲ್ಲಿ ಏನು ನೋಡ್ತೇವೆ, ಅವರು ಇವತ್ತು ನಾವು ನೋಡಬಹುದು. ಇವತ್ತು ಯಾರಾದರೂ ನೋಡಿ ಅವರು ಅಲ್ಲಿ ನಾವು 23ರಲ್ಲಿ ನೋಡುದಿದ್ರೆ ಅಲ್ಲಿ ಏನು ಮಾಡ್ತಾರೆ ನೋಡಿ, ಅಲ್ಲಿ ಯೇಸು ನಾವು ಮತ್ತಾಯನಿಗೆ ಬರೆದ ಸುವಾರ್ತೆ 23ರಲ್ಲಿ ಏನು ನೋಡ್ತೇವೆ, ಅಲ್ಲಿ 3ರಲ್ಲಿ ಏನು ನೋಡ್ತೇವೆ ನೋಡಿ, ಫರಿಸಾಯರು ಮೋಶೆಯ ಪೀಠದಲ್ಲಿ ಕೂತುಕೊಂಡಿದ್ದಾರೆ. ನೋಡಿ ಅಲ್ಲಿ ಏನು ಹೇಳ್ತದೆ, ಫರಿಸಾಯರು ಕೂಡ ಮೋಶೆಯ ಪೀಠದಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಇವತ್ತು ಏನು ಉಂಟು, ಸುಳ್ಳು ಬೋಧಕರು ಕೂಡ ಆ ಮೋಶೆಯ ಪೀಠದಲ್ಲಿ ಕೂತ್ಕೊಂಡಿದ್ದವರಾಗಿದ್ದಾರೆ. ಆದ್ದರಿಂದ ಅವರು ನಿಮಗೆ ಏನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿದೆ ಅಂತ ಹೇಳ್ತಾರೆ. ಅದನ್ನು ಮಾಡಿ ಕಾಪಾಡಿಕೊಳ್ಳಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಕಿದೆ ಅಂತ ಹೇಳಿ ಉಂಟು. ನೋಡಿ ಇವತ್ತು ನಾವು ಏನು ನೋಡಬೇಕು, ಪ್ರತ್ಯೇಕವಾಗಿ ಏನು ನೋಡ್ಕೊಳ್ಬೇಕು, ನಡತೆಗಳನ್ನು ನೋಡ್ಕೊಳ್ಬೇಕು. ಅವರ ಆ ಒಂದು ನಡತೆಗಳು ಹೇಗಿವೆ ಅಂತ ಅವುಗಳನ್ನು ಗಮನಿಸಬೇಕಾಗಿದೆ. ಕೇವಲ ಅವರ ಆ ಒಂದು ಪ್ರಸಂಗಗಳು, ಅವರ ದೇವರ ವಾಕ್ಯದ ಬೋಧನೆಗಳನ್ನು ಮಾತ್ರ ನೋಡುವಂಥದ್ದನ್ನು, ಅದನ್ನು ನೋಡ್ಬೇಕು, ಅದನ್ನು ಕೇಳಬೇಕಂತ ದೇವರ ವಾಕ್ಯ. ಅದಕ್ಕಾಗಿ ನಾವು ಯಾವಾಗಲೂ ಹೇಳುವಂತಹ ಒಂದು ಉದಾಹರಣೆ ನಾವು ಏನು ನೋಡ್ತೇವೆ, ನಾವು ಬೇರೆಯವರಿಗೆ ಬರೆದ ಹೊಸ ಒಡಂಬಡಿಕೆಯಲ್ಲಿ ಇದು ಅಪೊಸ್ತಲರ ಕೃತ್ಯ 17ರಲ್ಲಿ ನಾವು ಏನು ನೋಡ್ತೇವೆ ನೋಡಿ, 17 ಅಪೊಸ್ತಲರ ಕೃತ್ಯ 17ರಲ್ಲಿ 10 ನೋಡಿ, ಅಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲ ಸೀಲರನ್ನು ಬೇರೆಕ್ಕೆ ಕಳಿಸಿದರು. ಅವರು ಅಲ್ಲಿಗೆ ಸೇರಿ ಯೆಹೂದ್ಯರ ಸಭಾಮಂದಿರದೊಳಗೆ ಹೋದರು. ಆ ಸಭೆಯವರು ತೆಸಲೋನಿಕರಿಗಿಂತ ಸದ್ಗುಣವುಳ್ಳವರು, ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತುಗಳು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥದಲ್ಲಿ ಶೋಧಿಸುತ್ತಿದ್ದರು ಅಂತ ಹೇಳಿ ಉಂಟು. ನೋಡಿ ನಾವು ಇವತ್ತು ಏನು ಮಾಡ್ತೇವೆ, ವಾಕ್ಯಗಳನ್ನು ಕೇಳ್ತೇವೆ. ಯಾರು ಸುಳ್ಳು ಬೋಧಕರು, ಯಾರು ಒಳ್ಳೆ ಬೋಧಕರು ಅಂತೇಳಿ ನಮಗೆ, ಪ್ರವಾದಿಗಳು ಯಾರು ಅಂತೇಳಿ ನಮಗೆ ಕೂಡಲೇ ಅದನ್ನು ಅವಲೋಕನ ಮಾಡಲು ನಮಗೆ ಸಾಧ್ಯವಾಗುವುದಿಲ್ಲ. ಅದನ್ನು ನಾವು ಏನು ಮಾಡ್ತೀವಿ, ಈಗ ಬೇರೆ ನೋಡಿ ಅಲ್ಲಿ ಏನು ಹೇಳ್ತಾರೆ ನೋಡಿ ಪೌಲ ಸೀಲರನ್ನು ಬೇರೆಯಾಗಿ ಕಳಿಸ್ತಾರೆ ಅಂತ ಹೇಳುತ್ತೆ. ಆ ಪೌಲ ಸೀಲರು, ಅಪೊಸ್ತಲನಾದ ಪೌಲನು ಹಲವಾರು ಪತ್ರಿಕೆಗಳನ್ನು ನಾವು ದೇವರ ವಾಕ್ಯದಲ್ಲಿ ಈ ಬೈಬಲಲ್ಲಿ ಬರೆದದನ್ನು ನಾವು ಓದಿದವರಾಗಿದೆ. ಅಂತಹ ಆತ್ಮಿಕ ಬಲವುಳ್ಳ ಪೌಲನು ಬೋಧಿಸಂತ ವಾಕ್ಯಗಳನ್ನು ಅವ್ರು ಏನು ಮಾಡಿದರು, ಶಾಸ್ತ್ರ ಗ್ರಂಥಗಳಲ್ಲಿ ಶೋಧಿಸಿದರು. ಇವತ್ತು ನಾವು ಏನು ಮಾಡಬೇಕಾಗಿದೆ, ಯಾರು ಒಳ್ಳೆಯವರು, ಯಾರು ಉತ್ತಮ ಸೇವಕರು, ಯಾರು ಸುಳ್ಳು ಸೇವಕರು, ಬುದ್ಧಿಹೀನ ಇಲ್ಲದ ಆ ಕನ್ನಿಕರಿಗೆ ಹೋಲಿಗೆ ಅಂತ ಸೇವಕರು ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ನಾವೇನು ಮಾಡಬೇಕು, ದೇವರ ವಾಕ್ಯಗಳನ್ನು ಹೌದೋ ಅಲ್ಲವೋ ಅಂತ ಹೇಳಿ ಧ್ಯಾನ ಮಾಡಬೇಕಾಗಿದೆ. ಆದ್ದರಿಂದ ಪ್ರಿಯರೇ, ಬಹಳ ಎಚ್ಚರಿಕೆಯಿಂದ ನಾವು ಏನು ಮಾಡಬೇಕು, ಬಹಳ ಗಮನವಿಟ್ಟುಕೊಂಡು ಆ ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡಬೇಕಾಗಿದೆ. ಅದಕ್ಕಾಗಿ ನಮಗೆ ಅದಕ್ಕಾಗಿ ನಾವು ಏನು ನೋಡಿದ್ದೇವೆ, ಪವಿತ್ರಾತ್ಮನ ಅನೋನ್ಯತೆಯಲ್ಲಿ ನಾವು ನಡೆದು ಪವಿತ್ರಾತ್ಮನ ದಾನವನ್ನು, ಆ ಒಂದು ಪವಿತ್ರಾತ್ಮನ ಆ ಫಲಗಳನ್ನು ನಾವು ಇದನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:22ರಲ್ಲಿ ನಾವು ನೋಡುವವರಾಗಿದೆ. ಆ 9 ಆತ್ಮಿಕ ಫಲಗಳನ್ನು ನಾವು ಹೊಂದುವವರಾಗಬೇಕು. ಆದ್ದರಿಂದ ನಾವೇನು ನೋಡ್ತೀವಿ ಅಂದರೆ, ಸ್ವಾಮಿ ನಾವು ಇದನ್ನೆಲ್ಲವನ್ನು ನಾವು ಕೇಳಿದ್ದೇವೆ. ಇವತ್ತು ಸ್ವಾಮಿ ಅನ್ನೋರು ಪರಲೋಕ ರಾಜ್ಯಕ್ಕೆ ಸೇರಲಾಗದು ನಿಮಗೆ ಹೇಳುತ್ತೇನೆ ಎಂದು ಮತ್ತಾಯ 7ರಲ್ಲಿ ನಾವು ಓದಿದ್ದೇವೆ, ಅದನ್ನು ಧ್ಯಾನ ಕೂಡ ಮಾಡಿದ್ದೇವೆ. ಆಗ ನಾವು ಮುಂದೆ ಕೂಡ ನೋಡ್ತೇವೆ. ಎಲ್ಲಿ ನೋಡ್ತೇವೆ, ಮತ್ತಾಯನಿಗೆ ಬರೆದ ಸುವಾರ್ತೆಯಲ್ಲಿ ಏನು ನೋಡ್ತೇವೆ, ಮತ್ತಾಯ 25 ಏನು ಮಾಡ್ತೇವೆ, ಏನು ನೋಡ್ತೇವೆ ನಾವಲ್ಲಿ, ಅವರು ಹೇಳ್ತಾರೆ, ಸ್ವಾಮಿ ನಾನು ಹಸಿದಿದ್ದೇನೋ ನನಗೆ ಊಟಕ್ಕೆ ಕೊಟ್ಟಿರಿ, ನಾನು ಬಾಯಾರಿದ್ದೇನೋ ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ನಾನು ಪರದೇಶಿಯಾಗಿದ್ದೇನೋ ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನೋ ನನಗೆ ಉಡುವುದಕ್ಕೆ ಕೊಟ್ಟಿರಿ, ರೋಗದಲ್ಲಿ ಬಿದ್ದಿದ್ದೇನೋ ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ, ಸೆರೆ ಮನೆಯಲ್ಲಿದ್ದೇನೋ ನನ್ನ ನೋಡಲಿಕ್ಕೆ ಬಂದಿರಿ ಎಂದು ಹೇಳುವರು. ಅದಕ್ಕೆ ನೀತಿವಂತರು ನೋಡಿ, ನೀತಿವಂತರೆಂದು ಹೇಳುವರು ಅಂದರೆ ಈ ಬುದ್ಧಿ ಇಲ್ಲದವರು, ಅಂದರೆ ಆ ಒಂದು ಸುಳ್ಳು ಬೋಧಕರು, ಅವರ ನೀತಿವಂತರಿಗೆ ಇಲ್ಲಿ ಹೋಲಿಸ್ತಾನೆ ಯೇಸು. ನೀತಿವಂತರಿಗೆ ಏನು ಹೇಳಿದರೆ, ಸ್ವಾಮಿ ಅಂದರೆ ನೀತಿವಂತರಂದರೆ ನೀತಿವಂತಿಕೆಯನ್ನು ತೋರ್ಪಡಿಸುವವರು, ಬಾಹ್ಯವಾಗಿ ತೋರ್ಪಡಿಸುವವರು ಅಂತ ಉಂಟು. ಸ್ವಾಮಿ, ಯಾವಾಗ ನೀನು ಹಸಿದನ್ನು ನಾವು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು, ಇಲ್ಲವೇ ನೀನು ಬಾಹಿರದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು, ಯಾವಾಗ ನೀನು ಪರದೇಶಿಯಾಗಿದ್ದಾಗ ಇರುವುದನ್ನು ಕಂಡು ಸೇರಿಸಿಕೊಂಡೆವು,
ಇಲ್ಲವೇ ನಿನಗೆ ಬಟ್ಟೆದನ್ನು ಕಂಡು ಊಟಕ್ಕೆ ಕೊಟ್ಟಿವು? ಯಾವಾಗ ನೀನು ರೋಗದಲ್ಲಿ ಬಿದ್ದದನ್ನು ಅಥವಾ ಸೆರೆಮೆದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರಂತೇಳಿ ಉಂಟು ಬುದ್ಧಿವಂತರು. ಅದಕ್ಕೆ ಅರಸನು, ನನ್ನ ಸಹೋದರಲ್ಲಿ ಕೇವಲ ಅಲ್ಪನಾದಲ್ಲಿ ನೀನು ಏನೇನು ಮಾಡಿದರೂ ಅದು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇವತ್ತು ನಮ್ಮ ಈ ಆತ್ಮಿಕ ಅಂತರ ಅಲ್ಲಿ ನಮ್ಮ ಒಂದು ಅಂತರಂಗದ ಅಂದರೆ ನಮ್ಮ ಒಳ ಒಂದು ಜೀವಿತ, ನಮ್ಮ ಒಳ ಜೀವಿತವು ಹೇಗೆ ಇರಬೇಕೆಂದು ನಾವು ಬಹಳ ಗಮನವಿಟ್ಟುಕೊಂಡು ನಾವು ನಡೆಯಬೇಕಾಗಿ ಪವಿತ್ರ ಆತ್ಮ ನಮ್ಮಲ್ಲಿ ವಾಸ. ದೇವರ ವಾಕ್ಯ ಏನು ಹೇಳಿದೆ? ಕೊರಿಂಥದವರಿಗೆ ಬರೆದ ಪತ್ರಿಕೆ 6:19 ಏನು ಹೇಳ್ತದೆ ನೋಡಿ. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿರುತ್ತದೆ ಎಂದು ನಿಮಗೆ ತಿಳಿಯದು. ನೀವು ನಿಮ್ಮ ಸ್ವಂತ ಸುತ್ತಲ ನೀವು ಗ್ರಹಿಸಿಕೊಳ್ಳಲ್ಪಟ್ಟರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿದೆ ಅಂತ ಹೇಳುವುದು. ಆದರೆ ನಾವೇನು ಮಾಡಿಕೊಂಡು ನಮ್ಮ ದೇಹವು ದೇವಾಲಯವಾಗಿದೆ ಅಂತೇಳಿ ನಮಗೆ 1 ಕೊರಿಂಥ 3:16 ಉಂಟು. ನೀವು ದೇವರ ಆಲಯವಾಗಿದ್ದರೆಂದು ದೇವರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯಲಿಲ್ಲವೋ? ದೇವರಾತ್ಮ ನಮ್ಮೊಳಗೆ ವಾಸ ಮಾಡಿರಬೇಕು. ಆದರೆ ನಾವು ಆ ದೇವರಾತ್ಮನು ನಮ್ಮಲ್ಲಿ ವಾಸ ಮಾಡೋದಿದ್ದರೆ ನಾವು ಏನು ಮಾಡಲಿಕ್ಕೆ ಆಗ್ತದೆ? ಆತ್ಮಿಕ ಫಲಗಳನ್ನು ಹೊಂದುವರಾಗ್ತದೆ. ಈಗ ನಾವು ಈ ಸುಳ್ಳು ಬೋಧಕರ ವಿಷಯದಲ್ಲಿ ನಾವು ನೋಡುವುದಿದ್ದರೆ ಕೂಡ ಇವತ್ತು ನಾವೇನು ಮಾಡ್ತೇವೆ? ಯಾರಾದರೂ ಸುಳ್ಳು ಬೋಧಕರಿಗೆ ನೀವು ಅವರಲ್ಲಿ ಆತ್ಮಿಕ ಫಲಗಳಿಲ್ಲದಿದ್ದರೆ ಏನು ನಾವು ನೋಡುವವರಾಗಿದ್ದೇವೆ? ಆತ್ಮಿಕ ಫಲಗಳನ್ನು ನಾವು ನೋಡಿದ್ರೆ ಏನು ಮಾಡ್ತೇವೆ? ಒಂದು ವೇಳೆ ಅವರಿಗೆ ಹೇಳುವುದಿದ್ದರೆ, ಸೇವಕರೇ ಅವರಿಗೆ ಏನಾದರೂ ಕರೆಕ್ಷನ್ ಅಂದರೆ ಏನಾದರೂ ತಪ್ಪುಗಳನ್ನು ಅವರನ್ನು ಮಾಡುವ ತಪ್ಪುಗಳನ್ನು ನಾವು ತೋರಿಸುವುದಿದೆ, ಕೂಡಲೇ ಅವರು ಏನು ಮಾಡ್ತಾರೆ? ಕೋಪಕ್ಕೆ ಗುರಿಯಾಗ್ತಾರೆ. ದೇವರ ವಾಕ್ಯಗಳನ್ನು ತೋರಿಸಿ ನನ್ನನ್ನು ತಾಕುವವನು ದೇವರ ಕಣ್ಣುಗುಡ್ಡೆಯನ್ನು ತಾಕುವನು. ಇಂಥ ವಾಕ್ಯಗಳ ಮುಖಾಂತರ ನಮ್ಮನ್ನು ಏನು ಮಾಡ್ತಾರೆ? ಒಂದು ಅನುಕೂಲ ಶಾಸ್ತ್ರ ಅಂತ ಹೇಳ್ಬೋದು. ಅವ್ರು ಏನನ್ನು ಬೋಧಿಸುವವರಾಗಿದ್ದಾರೆ? ಕೊಡಿರಿ, ನಿಮಗೆ ಕೊಡಲ್ಪಡುವುದು, 10ರ ದಶಮಾಂಶವನ್ನು ಕೊಡಿರಿ, ಅದು ಕೊಡಿರಿ, ಇದು ಕೊಡಿರಿ ಅಂತೇಳಿ ಅಂತಹ ಒಂದು ಬೋಧನೆ ಕೊಟ್ಟರೆ ಮಾತ್ರ ನಿಮಗೆ ದೇವರಾಶಿರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ತುಂಬಾ ಸೇವಕರು ಇವತ್ತು ಮಾಡಿದರೆ ಸಾಲ ಮಾಡಿ ಆದರೂ ನೀವು ದಶಮಾಂಶವನ್ನು ಕೊಡಬೇಕಂತ ಹೇಳುವಂತಹ ಒಂದು ಸುಳ್ಳು ಬೋಧನೆಯನ್ನು ಬೋಧಿಸುವವರಾಗಿದ್ದಾರೆ. ಅವರವರ ಸ್ವಂತ ಲಾಭವನ್ನು ಮಾತ್ರ ನೋಡುವವರಾಗಿರದೆ ಅವರಿಗೆ ಆ ಒಂದು ದೇವರಾದುಕೊಂಡ ಮಕ್ಕಳನ್ನು, ದೇವರ ಸುವಾರ್ತೆಯನ್ನು ಸಾರಿಸಿದ ದೇವರ ಕುರಿಗಳನ್ನು ಸರಿಯಾಗಿ ನೋಡದೆ ಒಂದು ಅನುಕೂಲ ಶಾಸ್ತ್ರ, ಅವರಿಗೆ ಅನುಕೂಲವಾದ ಮಾತ್ರ ದೇವರ ವಾಕ್ಯಗಳನ್ನು ಬೋಧಿಸಿ ಜನರನ್ನು ಹತೋಟಿಯಲ್ಲಿಟ್ಟುಕೊಂಡು ತಮಗೆ ಬೇಕಾದ ರೀತಿಯಲ್ಲಿ ಆತ್ಮಿಕತೆಯಲ್ಲಿ ಅವರು ಬೆಳೆಸುವವರಾಗುವುದು. ಅದನ್ನು ನಾವು ಇವತ್ತು ಗಮನದಲ್ಲಿಟ್ಟುಕೊಳ್ಳಬೇಕು. ಆದರೆ ಅವರು ಬಹಳ ಪ್ರಾಮುಖ್ಯವಾದ ಇನ್ನೊಂದು ವಿಷಯ ಅಲ್ಲಿ ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ. ಇವರು ಏನು ಮಾಡ್ತಾರೆ? ತಮ್ಮ ಸ್ವಂತ ಲಾಭ, ಬೇರೆ ಜನರ ಬಗ್ಗೆ ಅವರಿಗೆ ಕಾಳಜಿ ಇರುವುದಿಲ್ಲ. ಅಪೊಸ್ತಲ ಕೃತ್ಯದಲ್ಲಿ ನಾವು ನೋಡುತ್ತಿದ್ದರೆ ಅಪೊಸ್ತಲ ಕೃತ್ಯ ನೋಡಿ, ಅಪೊಸ್ತಲ ಕೃತ್ಯ 2:44-45 ನಾವು ನೋಡುವ ನಡುವೆ, ನಂಬಿದವರೆಲ್ಲರೂ ಒಟ್ಟಾಗಿ ಅದೆಲ್ಲವನ್ನು ಹದುವಾಗಿ ಅನುಭವಿಸುತ್ತಾ ತಮ್ಮ ಚರ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಾಗಿ ಹಂಚಿಕೊಡ್ತಾ ಇದ್ದರು. ನೋಡಿ, ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು? ಆತ್ಮಿಕ ಸಹೋದರಿಯರು ಅಂತ ಹೇಳಿ ನಾವು ಒಬ್ಬರಿಗೊಬ್ಬರು ಹೇಳಿಕೊಳ್ತಾ ಇದ್ದೇವೆ. ನಾವು ಒಬ್ಬರಿಗೊಬ್ಬರು ಹಂಚಿಕೊಳ್ಳುವ ವಿಷಯದಲ್ಲಿ ನಾವು ಬಹಳವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಅಗತ್ಯದಲ್ಲಿರುವಂಥ ನಾವು ಅದನ್ನೇ ಮುಂದುವರಿದು ನಾವು 1 ಯೋಹಾನ 3:17 ಏನು ಓದ್ತೀವಿ? ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನನ್ನು ನೋಡಿ ಕರುಣಿಸಿಬಿಟ್ಟರೆ ದೇವರ ಪ್ರೀತಿ ಅವನಲ್ಲಿ ನೆಲೆಗೊಂಡುಂಟು ಹೇಳಿ ಅಲ್ಲಿ ನಾವು ಪ್ರಶ್ನೆಯನ್ನು ಕೇಳುವುದನ್ನು ನೋಡ್ತಾ ಇದ್ದೇವೆ. ದೇವರ ಆ ಒಂದು ಅಗತ್ಯದಲ್ಲಿ ಇರುವಂತಹ ಒಂದು ವೇಳೆ ನಮಗೆ ಅಗತ್ಯ ಮಾಡಲು ಸಹ ಇರುವಾಗ ನಮಗೆ ಅಗತ್ಯತೆಯನ್ನು ಪೂರೈಸಲು ಸಹಾಯ ಮಾಡಲು ನಮಗೆ ಅವಕಾಶ ಇದ್ದಾಗ ನಾವು ಅದನ್ನು ಮಾಡಬೇಕಿದೆ. ದೇವರ ಆತ್ಮನ ಅವನಲ್ಲಿ ನೆಲೆಗೊಂಡಿರುವುದುಂಟೇ ಅಂತ ಹೇಳಿ ಕ್ವಶನ್ ಮಾರ್ಕನ್ನು ನಾವು ನೆನಕೊಳ್ತೇವೆ. ಖಂಡಿತವಾಗಿ. ಯಾಕೆಂದರೆ ದೇವರು ಪ್ರೀತಿಯಾಗಿದ್ದಾನೆ. ಒಂದು ವೇಳೆ ಆ ಪ್ರೀತಿ ಅವನಲ್ಲಿದ್ದರೆ, ಈ ಆತ್ಮಿಕ ಆ ವರಗಳ ಆ ಒಂದು ಪ್ರೀತಿ ಅವನಲ್ಲಿ ಇದ್ದರೆ, ನಾವು ಒಬ್ಬರಿಗೊಬ್ಬರು ಸಹಕರಿಸುವಂಥ, ಒಬ್ಬರಿಗೊಂದು ಆಧರಿಸಿಕೊಳ್ಳುವಂಥ, ಅಗತ್ಯದಲ್ಲಿರುವವರನ್ನು ಆಧರಿಸಿಕೊಳ್ಳುವಂತಹ ಒಂದು ಗುಣಲಕ್ಷಣಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ನಾವು ಇನ್ನೊಂದು ಬಹಳ ಪ್ರಾಮುಖ್ಯವಾದ ವಿಷಯವನ್ನು ನಾವು ಅಲ್ಲಿ ಗಮನಿಸಬೇಕಾದದ್ದು ಏನಂತ ಹೇಳಿದರೆ, ನಾವು ಅಲ್ಲಿ ಆ ಆತ್ಮಿಕ
ಎಣ್ಣೆಯನ್ನು ನೋಡಿ, ನಾವು ಏನು ಮಾಡ್ತೇವೆ ಅಲ್ಲಿ ನೋಡ್ತೇವೆ, ಪಾತ್ರೆಗಳಲ್ಲಿ ಅಂದರೆ ಆ ಪವಿತ್ರ ಹೋಲಿಕೆಯಾದಂಥ ಎಣ್ಣೆಯನ್ನು, ಪವಿತ್ರ ಆತ್ಮನ ಬಲವನ್ನು ಹೊಂದುವುದರಲ್ಲಿ ನಾವು ಇನ್ನೊಂದು ಬಹಳ ಗಮನಿಸಬೇಕಾದ ಅಂಶವೇನೆಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ನೋಡಿ, 7 ಮತ್ತು 8. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತೇವೆ. ಇವತ್ತು ನಾವು ಏನು ಮಾಡಬೇಕು? ಅದರ ಅಂತ್ಯವು ಸುಡಲ್ಪಡುವುದೇ. ನೋಡಿ, ನಾವು ಏನು ಮಾಡಬೇಕು? ನಾವು ಹೊಸದಾಗಿ ದೇವರ ವಾಕ್ಯಗಳನ್ನು ನಾವು ಕೇಳಿ, ನಾವು ದೇವರ ದೇವರು ನಮಗೆ ಆತ್ಮಿಕ ಮಳೆಯನ್ನು ನಮ್ಮ ಮೇಲೆ ಸುರಿಯ ಮಾಡಿದಾಗ ನಾವು ಉತ್ತಮವಾದ ಬೆಳೆಯನ್ನು, ಅಂದರೆ ನಾವು ಆತ್ಮಿಕ ಫಲಗಳನ್ನು ನಾವು ಏನು ಮಾಡಬೇಕಾಗಿದೆ? ನಮ್ಮಲ್ಲಿ ಬೆಳೆಸಿಕೊಳ್ಳಬೇಕಾಗಿದೆ. ಒಂದು ವೇಳೆ ನಾವು ಆತ್ಮಿಕ ಫಲಗಳನ್ನು ಬೆಳೆಸಲು ನಾವು ದೇವರ ವಾಕ್ಯಗಳಿಗೆ, ಈ ದೇವರ ವಾಕ್ಯಗಳ ಎಚ್ಚರಿಕೆಗಳಿಗೆ ನಾವು ಕಿವಿಗೊಡದೆ ಹೋದರೆ ಏನಾಗ್ತದೆ? ಅಲ್ಲಿ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತೆ. ಅಲ್ಲಿ ನಾವು ಏನು ಮಾಡ್ತೇವೆ ನೋಡಿ, ಮತ್ತೆ ಕೂಡ ಅಲ್ಲಿ ಮತ್ತೆ ಮೇಲೆ ಕೂಡ ನಾವು ಓದ್ತೇವೆ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 6:5 ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಅಸಾಧ್ಯ. ನೋಡಿ, ಬಹಳ ಒಂದು ಗಂಭೀರವಾದ ಎಚ್ಚರಿಕೆಯನ್ನಾಗಿ ನಾವು ನೋಡುವವರಾಗಿದ್ದೇವೆ. ಒಂದು ಸಾರಿ ನಾವು ದೇವರ ಆ ಒಂದು ಆತ್ಮಿಕ, ಅಂದರೆ ಆ ಪವಿತ್ರ ಆತ್ಮನ ಆ ವರಗಳನ್ನು ನಾವು ಹೊಂದಿ ಒಂದು ವೇಳೆ ನಾವು ಫಲಗಳನ್ನು ನಾವು ಬೆಳೆಸಲು, ಆ ಪವಿತ್ರ ಆತ್ಮನ ಫಲಗಳನ್ನು ನಮ್ಮ ಜೀವಿತದಲ್ಲಿ ಬೆಳೆಸಲು ನಾವು ಏನು ಮಾಡ್ತೇವೆ? ಮಾಡುವುದರಲ್ಲಿ ನಿರ್ಲಕ್ಷ್ಯವನ್ನು ಹೊಂದಿದರೆ, ನಾವು ಭ್ರಷ್ಟರಾದರೆ ಅವರಲ್ಲಿ ನಮ್ಮಲ್ಲಿ ತಿರುಗಿ ಮಾನಸಾಂತರ ಹುಟ್ಟಿಸುವುದು ಬಹಳ ಅಸಾಧ್ಯ. ಅದರ ಅಂತ್ಯವು ಸುಡಲ್ಪಡುವುದೇ ಅಂತ ಹೇಳಿ ನಾವು ಈ ದೇವರ ವಾಕ್ಯದಲ್ಲಿ ಹೋಗ್ತೇವೆ. ಆದ್ದರಿಂದ ನಾವೇನು ಮಾಡಬೇಕು? ಇಲ್ಲಿ ನಾವು ಇವತ್ತು ನಾವು ಬಹಳ ಎಚ್ಚರಿಕೆಯಾಗಿ ಗಮನಿಸಬೇಕಾದ ಒಂದು ಹಲವಾರು ಅಂಶಗಳು ಇನ್ನೂ ಬಹಳವಾಗಿವೆ. ಇವತ್ತು ನಾವು ಏನು ಮಾಡ್ತೇವೆ? ಕೊನೆಯ ಗಳಿಗೆಗಳಲ್ಲಿ ನಾವು ನೋಡ್ತೇವೆ, ಸುಳ್ಳು ಬೋಧಕರು, ಸುಳ್ಳು ಪ್ರವಾದಿಗಳು ಎನಿಸಿಕೊಳ್ಳುವವರು ಎಲ್ಲರೂ ಏನು ಮಾಡ್ತಾರೆ? ಹೈಪರ್ ಗ್ರೇಸ್, ಅಂದರೆ ಒಂದು ಸರ್ತಿ ನಾವು ರಕ್ಷಣೆ ಹೊಂದಿದರೆ ಸಾಕು ಅಂತ ಹೇಳಿ ಇನ್ನೂ ರಕ್ಷಣೆ ಹೊಂದಬೇಕಾಗಿದೆ, ಒಂದು ಸರ್ತಿ ಕ್ರಿಸ್ತನ ನಂಬಿದರೆ ಸಾಕು ಅನ್ನುವಂತಹ ಒಂದು ಸುಳ್ಳು ಬೋಧನೆಗಳನ್ನು ಕೂಡ ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ಅವರು ಅಂದರೆ ಒಂದು ಕಂಪ್ಯಾರಿಸನ್ ಆಗಿ, ಅಂದರೆ ಅದಕ್ಕೆ ಒಂದು ತುಲನೆ ಮಾಡುವಂಥ ದೇವರ ವಾಕ್ಯ ಏನಂದರೆ, ನೋಡಿ, ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ ಬಲಬದಿಯಲ್ಲಿರುವಂತಹ ಆ ಒಂದು ಕಳ್ಳನು ಕೊನೆಯ ಗಳಿಗೆಯಲ್ಲಿ ಕ್ಷಮಾಪಣೆ ಹೊಂದಿದ್ದು ನಾವು ಆ ದೇವರ ರಾಜ್ಯದಲ್ಲಿ ಸೇರಿದ್ದನ್ನು ಅಲ್ಲಿ ಉದಾಹರಣೆಗಾಗಿ ಕೊಡ್ತಾ ಇದ್ದಾರೆ. ನೋಡಿ, ಬಹಳ ಜಾಗೃತಿ ನಾವು ಒಂದು ವೇಳೆ ಅದು ಹಾಗಿದ್ದರೆ ನಮಗೆ ಪವಿತ್ರಾತ್ಮನ ಎಚ್ಚರಿಸುತ್ತಿಲ್ಲ. ಯಾವ ವಿಷಯದಲ್ಲಿ? ಕೊರಿಂಥದವರಿಗೆ ಬರೆದ ಪತ್ರಿಕೆ 10. ನೋಡಿ, ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 12. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ನೋಡಿ, ಅಲ್ಲಿ ಎಚ್ಚರಿಕೆ ನಮಗೆ ಕೊಡ್ತಿದ್ದಿರಲಿಲ್ಲ. ನಿಂತುಕೊಂಡವನು ಬೀಳದಂತೆ ನಾವು ಯೋಚನೆ ಮಾಡಬಹುದು, ಇಲ್ಲ, ಒಂದು ಸರ್ತಿ ಕ್ರಿಸ್ತ ನಂಬಿದರೆ ಸುಲಭ, ಬಹಳ ಒಳ್ಳೆಯದು, ಅದು ಹಾಗೆ ಹೀಗೆ ಅಂತೇಳಿ ಹಲವಾರು ಆ ಒಂದು ಸುಳ್ಳು ಬೋಧನೆಗಳನ್ನು ನಾವು ಕೇಳೋರಾಗಿ. ನೋಡಿ, ಅಲ್ಲಿ ಏನು ಹೇಳಿದ್ರೆ, ಅದಕ್ಕಾಗಿ ನಾವು ಸರಿಸಾಧಾರಣವಾಗಿ ನಾವು ದೇವರ ವಾಕ್ಯದಲ್ಲಿ ಯಾವುದಕ್ಕೆ ಹೋಲಿಕೆ, ಹಳೆ ಒಡಂಬಡಿಕೆಯಲ್ಲಿ ಒಂದು ದೃಷ್ಟಾಂತವನ್ನು ನೋಡಬಹುದು. ನಾವು ಇಸ್ರೇಲರು ಐಗುಪ್ತ ದೇಶದಲ್ಲಿ ಗುಲಾಮರಾಗಿದ್ದಾಗ ಆ ಗುಲಾಮತನದಿಂದ ಅವರನ್ನು ಬಿಡಿಸಿ ಸರಿಸುಮಾರು ಅಲ್ಲಿ ಏನು ಹೇಳ್ತದೆ, ವಿಮೋಚನ ನಾವು ಕಾಣದಲ್ಲಿ ನಾವು ಓದುವವರಾಗಿದ್ದಾರೆ. ಎಷ್ಟು ಮಂದಿ? ಅದು ಸರಿಸುಮಾರು 6 ಲಕ್ಷ ಗಂಡಸರು ಮಾತ್ರ 6 ಲಕ್ಷ. ಅಂದಾಜು ಸುಮಾರು ಎಷ್ಟು ಮಂದಿ? 25ರಿಂದ 30 ಲಕ್ಷ ಮಂದಿ ಎಲ್ಲರಿಗೂ ಅವರನ್ನು ಐಗುಪ್ತದಿಂದ ಬಿಡುಗಡೆಗೊಳಿಸಿದರು. ನಾವೇನು ನೋಡ್ತೇವೆ ಅಲ್ಲಿ? ಮೊದಲನೇ ಆ ಪಾಸ್ಕ ಹಬ್ಬದ ಆ ಒಂದು ಕುರಿಯ ಆ ಒಂದು ರಕ್ತವನ್ನು ಬಾಗಿಲಿಗೆ ಹಾಕುವಂಥದ್ದು, ಅಂದರೆ ಅದು ಯೇಸು ಕ್ರಿಸ್ತನ ರಕ್ತದ ಆ ಒಂದು ಕಲ್ವರಿ ಪೂಜೆಯಲ್ಲಿ ಸುರಿಸಿದ ರಕ್ತದ ಆ ಒಂದು ಅದಕ್ಕೆ ಹೋಲಿಕೆ ಮಾಡಬಹುದು. ಮಾಡಿ ಅವರು ಏನು ಮಾಡಿದರು? ಆ ಎಲ್ಲ ಜನರು, ಸುಮಾರು 30 ಲಕ್ಷ ಜನರು ಬಂದು
ಕೆಂಪು ಸಮುದ್ರವನ್ನು ದಾಟುವಾಗ ಅದಕ್ಕೆ ಹೇಳಿದ್ರೆ ಕೆಂಪು ಸಮುದ್ರವನ್ನು ದಾಟಿದವರು ದೀಕ್ಷಾ ಸ್ನಾನಕ್ಕೆ ಪೂರಕವಾದಂತಹ ಒಂದು ಕೆಂಪು ಸಮುದ್ರವನ್ನು ದಾಟಿದ್ದಾರೆ ಅಂತೇಳಿ ನಾವು ನೋಡಿ. ಅಂದರೆ ಅವರು ಕೂಡ ಗುಲಾಮತನ ಅಂದರೆ ಈಗ ನಾವು ಹೋಲಿಸುವುದಾದರೆ ಅದು ಪಾಪಕ್ಕೆ ಹೋಲಿಕೆಯಾಗಿದೆ. ಈಜಿಪ್ಟ್ ದೇಶವು ಪಾಪಕ್ಕೆ ಹೋಲಿಕೆಯಾದಂತಹ ಒಂದು ಅದಕ್ಕೆ ಬಿಡುಗಡೆ ಮಾಡೋದು ಮಾತ್ರವಲ್ಲದೆ ಅವರು 40 ವರ್ಷಗಳಲ್ಲಿ ನೋಡಿ ಆ ಅರಣ್ಯದಲ್ಲಿ ಏನು ಮಾಡಿದ ದಿನಾಲು ದೇವರವರಿಗೆ ಏನು ಮಾಡಿದ್ದಾನೆ, ಅದ್ಭುತ ಕಾರ್ಯಗಳ ಮುಖಾಂತರ ಅವರಿಗೆ ದಿನಾಲು ಊಟಕ್ಕೆ ಫ್ರೀ, ಏನು ಕಷ್ಟಪಟ್ಟಿಲ್ಲ, ನೀರು ಬೇಕಾದಷ್ಟನ್ನು ಅವರಿಗೆ ಕೊಟ್ಟಿದ್ದನ್ನು ನಾವು ನೋಡೋದು. ಆದರೆ ಕೊನೆಯದಾಗಿ ವಾಗ್ದಾನ ಮಾಡಿದ ಆ ಒಂದು ಕಾನಾನ್ ದೇಶಕ್ಕೆ ಎಷ್ಟು ಮಂದಿ ಸೇರಿದರು? 26 ಲಕ್ಷದ ಜನರಲ್ಲಿ ಎಷ್ಟು ಮಂದಿ ಸೇರಿದರು? ಕೇವಲ 2 ಯೆಹೋಶುವ ಮತ್ತು ಕಾಲೇಬನ್ನು ಮಾತ್ರ ಸೇರಿದನ್ನು ನಾವು ನೋಡ್ತೇವೆ. ನೋಡಿ, ಅಲ್ಲಿಂದ ಐಗುಪ್ತ ದೇಶದ ಹೊರಟವರು 26 ಲಕ್ಷ ಮಂದಿ, ಸರಿಸುಮಾರು 25-30 ಲಕ್ಷ ಮಂದಿ. ಆದರೆ ಆ ಕಾನಾನ್ ದೇಶಕ್ಕೆ ಸೇರಿದವರು ಕೇವಲ 2 ಅವರಲ್ಲಿ. ಆದ್ದರಿಂದ ಏನು ಮಾಡ್ತದೆ ಅಲ್ಲಿ ಏನು ನಾವು ನೋಡಬೇಕು? ಅದು ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ, ಇಕ್ಕಟ್ಟಾದ ಬಾಗಿಲಿಂದ ಹೊರಗೆ ಹೋಗಿದೆ ಅಂತೇಳಿ. ಆದ್ದರಿಂದ ಎಲ್ಲರೂ ಹೇಳ್ತಾರೆ ಇವತ್ತು, ಯೇಸುವಿನ ರಕ್ಷಣೆಯಲ್ಲಿ ಬಹಳ ಸುಲಭ, ಅದು ಇಕ್ಕಟ್ಟು ಅಂದರೆ ಬಹಳ ಕಷ್ಟಕರವಾದ ಆ ಒಂದು ದಾರಿ, ಅದನ್ನು ನಾವು ಅನುಸರಿಸಿ ನಡೆಯಬೇಕಾಗಿದೆ. ಆದ್ದರಿಂದ ನಾವು ಏನು ಮಾಡಬೇಕು? ಸದಾ ಆ ಪವಿತ್ರಾತ್ಮನ ಅನ್ಯತೆಯಲ್ಲಿ ಇವತ್ತು ಹೇಳ್ತಾರೆ, ಹೆದರಬೇಡಿ, ನೀವು ರಕ್ಷಣೆ ಹೊಂದಿದ್ದೀರಿ, ದೀಕ್ಷಾ ಸ್ನಾನ ಬೇಡ, ಖಾಲಿ ನೀವು ಯೇಸು ನಂಬಿದರೆ ಸಾಕು, ನೀವು ಪರಲೋಕ ರಾಜ್ಯ ಹೋಗ್ತೀರಿ. ಆ ಕಳ್ಳನ ಆ ಒಂದು ಎಕ್ಸಾಂಪಲ್, ಉದಾಹರಣೆಯನ್ನು ನಮಗೆ ಕೊಡ್ತಾರೆ, ತುಲನೆ ಮಾಡಿ ಜನರನ್ನು ನಿಜವಾದ ಆ ದೇವರ ವಾಕ್ಯದಿಂದ ದಿಕ್ಕು ತಪ್ಪಿಸುವಂತಹ ಒಂದು ಯೋಜನೆ ನಾವು ನೋಡ್ತೇವೆ. ಇದು ಅವರ ಯೋಜನೆ. ಸೈತಾನನ ಅವರನ್ನು ಉಪಯೋಗಿಸುವಂಥದ್ದು, ಈ ಸುಳ್ಳು ಬೋಧಕರನ್ನು, ಈ ಸುಳ್ಳು ಪ್ರವಾದನೆ ಹೇಳುವವರನ್ನೆಲ್ಲರನ್ನು ಉಪಯೋಗಿಸುವಂಥದ್ದು. ನಾವು ಎಲ್ಲ ಘಟನೆಗಳ ಮುಖಾಂತರ ನಾವು ಬಹಳವಾಗಿ ಏನು ಕಲಿಯಬೇಕು? ಯಾವಾಗಲೂ ಪವಿತ್ರಾತ್ಮನ ಅನ್ಯತೆಯಲ್ಲಿದ್ದುಕೊಂಡು ನಾವೇನು ಮಾಡ್ತೇವೆ? ನಮ್ಮ ಆ ಒಂದು ಪವಿತ್ರಾತ್ಮನ ಎಣ್ಣೆ ನಾವು ಸದಾ ಕಾಲ ನಮ್ಮಲ್ಲಿ ಶೇಖರಣೆ ಮಾಡುವಂಥ ಬುದ್ಧಿ ನಾವು ಬೆಳೆಸ್ಕೊಳ್ಬೇಕು. ಹಾಗಲ್ಲಿ ನಾವು ಕೀರ್ತನೆ 1ರಲ್ಲಿ ಯಾವಾಗಲೂ ನಾವು ಉದಾಹರಣೆಯಾಗಿ ಹೇಳ್ತಾ ಇದ್ದೀವಿ. ಕೀರ್ತನೆ 1, ಹಗಲಿರುಳು ಧ್ಯಾನಿಸುವವನು ದೇವದಾರ ವೃಕ್ಷದ ಮರದ ಹಾಗೆ ಬೆಳೆಯುವ ತಕ್ಕ ಸಮಯದಲ್ಲಿ ಫಲ ಕೊಡುವಂಥದ್ದು. ಅಂದರೆ ಆ ಫಲಗಳನ್ನು ಹೊಂದಿದಾಗ ತಕ್ಕ ಸಮಯದಲ್ಲಿ ನಾವು ಏನು ಮಾಡ್ತೀವಿ? ಉಪಯೋಗಕ್ಕೆ ಬರುವಂಥದ್ದು. ಕ್ರಿಸ್ತನ್ ಇವತ್ತು ನಾವು ನೋಡ್ತೀವಿ, ಅಲ್ಲಿ ನಾವು 24 ಮತ್ತಾಯ 24:43 ಕರ್ತನ ದಿನವು ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿದೆ ಅಂತ ಹೇಳಿದ್ದಾರೆ. ಇವತ್ತು ನಾವು ಬಹಳ ಹಾಸ್ಯಾಸ್ಪದ ಏನಂದರೆ, ಇದೇ ವಾಕ್ಯಗಳನ್ನು ಜನರ ಮರಣಕ್ಕೆ ಹೋಲಿಸ್ತಾ ಹೋದಾಗಿದೆ. ಮೊನ್ನೆ ನನ್ನ ಸ್ನೇಹಿತನ ತಾಯಿ ಮರಣಕ್ಕೆ ಹೋಗಿದ್ದೆ. ಅಲ್ಲಿ ಏನು ಹೇಳ್ತಾರೆ, ಏನು ಬೋಧಿಸ್ತಾರೆ ನೋಡಿ. ಅಂದರೆ ಮರಣವು ಕಳ್ಳನಾಗಿ ಬರುತ್ತದೆ, ಅಂದರೆ ಮರಣವು ಕಳ್ಳನಾಗಿ ಬರುವಂಥದ್ದಲ್ಲ, ಕರ್ತನ ದಿನವು ಯೇಸುವಿನ ಆ ಪುನರ್ಭರಣವು ಕಳ್ಳನಾಗಿ ಬರುವಂಥದ್ದು. ಆದ್ದರಿಂದ ಏನು ಮಾಡಬೇಕು? ಯಾವ ಹೊತ್ತಿಗೆ ಬರ್ತದೆ ಆ ಸಮಯಗಳು, ಕಾಲಗಳು ನಮಗೆ ಗೊತ್ತಿಲ್ಲ. ಇವತ್ತು ಈ ಬೋಧಕರು ಎನ್ನಿಸಿಕೊಳ್ಳುವವರು ಎಷ್ಟರ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಇವತ್ತು ಆ ಬೋಧನೆಗಳು, ಸುಳ್ಳು ಬೋಧನೆಗಳನ್ನು ಆಗಿದ್ದಾರೆ ಅಂತ ಹೇಳಿದರೆ, ನಮ್ಮ ಜನರೇಷನ್ ಅಂದರೆ ನಾವು ಈಗ ವಾಸಿಸುವ ಸಮಯದಲ್ಲಿ ಯೇಸು ಕ್ರಿಸ್ತನ ಬರದ ಅಂತೇಳಿ ದೇವರ ವಾಕ್ಯ, ಅದು ದೇವರ ವಾಕ್ಯಕ್ಕೆ ವಿರೋಧ. ಕರ್ತನು ಬರುವ ಸಮಯ ದಿನವೂ ನಮಗೆ ಗೊತ್ತಿಲ್ಲ. ಅದನ್ನು ನಾವು ಏನು ಮಾಡಬೇಕು? ಯಾವಾಗಲೂ ಎಚ್ಚರಿಕೆಯಿಂದ ನಾವು ಇರಬೇಕೆಂದು ದೇವರ ವಾಕ್ಯಗಳನ್ನು ಹೇಳಿದೆ. ಆದ್ದರಿಂದ ನಾವು ಏನು ಮಾಡಬೇಕು? ಹಗಲಿರುಳು ಧ್ಯಾನ ಮಾಡುವಾಗ ಬೇರಾಯರ ಹಾಗೆ ಆ ಮಾತುಗಳನ್ನು ಕೇಳುವುದು, ಮತ್ತು ನಾವು ಬೇರಾಯರಿಗೆ ನಾವು ಹೇಗೆ ಅವರು ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಅದನ್ನು ಶೋಧಿಸುವವರು ನಂಬಿದವರಾಗಿ ನಾವು ನಂಬಬೇಕು. ಸುಮ್ಮನೆ ಅವರು ಒಳ್ಳೆ ಬೋಧನೆ ಕೊಡ್ತಾರೆ, ಬಹಳ ಅದ್ಭುತ ಕಾರ್ಯಗಳು ನಡೆದಿದೆ, ಇಲ್ಲ ಬ್ರದರ್, ಅಲ್ಲಿ ಅವರು ಒಳ್ಳೆ ಸಭೆ. ಆದರೆ ಆ ಸಭೆಯ ಆ ಪರೀಕ್ಷೆ ಯಾವಾಗ ಗೊತ್ತಾಗುವಂಥದ್ದು? ಕರ್ತನ ಬರುವ ಸಮಯದಲ್ಲಿ ಮಾತ್ರ ಅದನ್ನು ನೋಡುವಂಥದ್ದು. ಅದಕ್ಕಾಗಿ ಆ 2 ಮನೆ ನೋಡಿ ಆ ಒಂದು ಬಿರುಗಾಳಿ ಬರುವವರೆಗೆ ನಮ್ಗೆ ಏನು ಗೊತ್ತಾಗೋದಿಲ್ಲ. ನಾವು ಈ ದೇವರ ವಾಕ್ಯದಲ್ಲಿ ಏನು ನೋಡ್ತೀವಿ? ಆ ಒಂದು ಸಾಮ್ಯಗಳ ಮುಖಾಂತರ ಆ ಒಂದು ತುಲನೆಯನ್ನು ನೋಡ್ತೀವಿ. ನಾವು ಏನು ನೋಡ್ತೀವಿ ಅಲ್ಲಿ? ಲೂಕ 6:46 ಇದಲ್ಲದೆ ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೆ ಇರುವುದೇಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿದರೆ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನ ನಿಮಗೆ ತೋರಿಸುತ್ತೇನೆ ಅಂತೇಳಿ
ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಆಸ್ತಿವರನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ನೋಡಿ, ಅಲ್ಲಿ ನಾವು 2 ಮನೆಗಳನ್ನು ಕಟ್ಟುವ ವಿಷಯದಲ್ಲಿ ಕೂಡ ನೋಡ್ತೇವೆ. ಬಂಡೆಯ ಮೇಲೆ ಮನೆ ಕಟ್ಟುವಂಥ ಮತ್ತು ಇಸುಕಿನ ಮೇಲೆ ಮನೆ ಕಟ್ಟುವಂಥದ್ದು. ಆ 2 ಮನೆಗಳು ಗಟ್ಟಿಯಾಗಿ ನಿಲ್ತವೆ ಎಲ್ಲಿಯವರೆಗೂ ಅಲ್ಲಿ ಆ ಒಂದು ಬಿರುಗಾಳಿ ಬಂದು ಮಳೆ ಬಂದು ಆ ಒಂದು ಮನೆ ಹಿಸುಕಿನ ಮೇಲೆ ಕೊಚ್ಚಿಕೊಂಡು ಹೋಗುವವರೆಗೂ ಕೂಡ ಅವರಿಗೆ ಗೊತ್ತಾಗುವುದೇ ಇಲ್ಲ. ಅದೇ ರೀತಿ ನಮ್ಮ ಕ್ರಿಸ್ತನ ಬರೋಣವು ಕೂಡ, ಆ ಕ್ರಿಸ್ತನ ಬರೋಣವು ಕಳ್ಳನಂತೆ ಬರುತ್ತಂತೆ ನಾವು ನೋಡ್ತೇವೆ. ಆದರೆ ನಾವೇನು ಮಾಡಬೇಕು? ಇಲ್ಲಿ ಹೇಳಿದಂತೆ ಆಳವಾದ, ಅಂದರೆ ಯೇಸು ಹೇಳಿದ ಪ್ರತಿಯೊಂದು ದೇವರ ವಾಕ್ಯಗಳನ್ನು ದೇವರ ವಾಕ್ಯಗಳಲ್ಲಿ ಹೇಳಿದಂಥ ಆ ತೋರಿಸಿದಂಥ ವಾಕ್ಯಗಳಿಗೆ ಅನುಗುಣವಾಗಿ ನಡೆಯುವಂಥದ್ದು. ನಮ್ಮ ನಡವಳಿಕೆ ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ನಡವಳಿಕೆಯಿಂದಲೇ ನಾವು ಏನು ಮಾಡ್ತೇವೆ? ನಾವು ಆತ್ಮಿಕ ಫಲಗಳನ್ನು ಹೊಂದಿದ್ದೇವೆ ಅಂತೇಳಿ ನಾವು ಇತರರಿಗೆ ತೋರ್ಪಡಿಸಬೇಕು. ಅದನ್ನು ಏನು ಮಾಡೋಣ? ದೇವರು ಈ ಸತ್ಯವಾಗಿ ಯೇಸುವಿನ ಗಳಿಗೆಯು ನಮಗೀಗ ಎಲ್ಲ ಗುಣಲಕ್ಷಣಗಳನ್ನು, ಯೇಸುವಿನ ಪುನರಾಗಮನದ ಗುಣಲಕ್ಷಣಗಳನ್ನು ನಾವು 24ರಲ್ಲಿ ನೋಡಿದೆವು. ಮತ್ತು ಈ ಎಚ್ಚರಿಕೆಯ ಈ ಬೋಧನೆಗಳಿಂದ ನಾವು ಕೇಳುವವರಾಗಿದ್ದೇವೆ. ಆದರೆ ನಾವು ಏನು ಮಾಡಬೇಕು? ನಾವು ಕ್ರಿಸ್ಮಸ್ ಹಬ್ಬ ಅಂತೇಳಿ ಹೇಳುವ ಈ ಸಮಯದಲ್ಲಿ ಏನು ಮಾಡಬೇಕು? ನಾವು ಈ ಎಚ್ಚರಿಕೆಗಳಿಗೆ ಕೈಕೊಟ್ಟು ಅದರ ಪ್ರಕಾರ ನಡೆದು ಕ್ರಿಸ್ತನ ಬರೋಣಕ್ಕೆ ಯಾವಾಗಲೂ ಸಿದ್ಧರಾಗುವಂತೆ ದೇವರು ನಮ್ಮನ್ನು ನಡೆಸಲಿ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.